ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ಅಪ್ರದಾಯ ವಿಬುಧಾಸುರ ಸೌಖ್ಯ ಕಾರಣಾಯ ರತಾಯ ನಮೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ಶ್ರೀಗುಣ್ಯವರ್ಧಿತಮಜಂ ಯುಗಮಾದ್ಯಮೀಶಂ ವಂದೇ ಭವಗ್ರಹಮರಾಸುರ ಸಿದ್ಧವಂದ್ಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕಲ್ಯಾವೇಶಾತ್ ನೃಪತಿಃ ಪ್ರತಿಜಜ್ಞೆ ಪೂರ್ವಮೇವ ಧರ್ಮಾತ್ಮ ಆಹೂತೋ ದ್ಯೂತಕರಣಾತ್ ನಿವರ್ತೇಯಂ ನೈವ ವಾರಿತೋಪೀತಿ. ಆದ್ದರಿಂದ ಧರ್ಮರಾಜ ಶಪಥ ಮಾಡಿದ್ದ. ತಂದೆಯ ಮಾತು ಒಂದು, ದೊಡ್ಡಪ್ಪನ ಮಾತು ಒಂದು ಕಡೆಗೆ, ಶಪಥ ಒಂದು ಕಡೆಗೆ, ಕಲ್ಯಾವೇಶ ಮುಖ್ಯವಾಗಿ. ಅದರಿಂದಾಗಿ ತಾನು ದ್ಯೂತದ ಆಹ್ವಾನವನ್ನು ಒಪ್ಪಿಕೊಂಡ ಹೊರಟ. ತೇನಾಯಾತ್ ಸ್ವಸುಹೃದ್ಭಿಃ ನಿವಾರ್ಯಮಾಣಃ ಅಪಿ ನಾಗಪುರಮಾಶು ನಹಿ ಧರ್ಮೋ ದ್ಯೂತಕೃತಃ ವಿಶೇಷತಃ ಕ್ಷತ್ರಿಯಸ್ಯ ಲೋಕಗುರೋಃ. ಯಾರಿಗೂ ದ್ಯೂತ ಧರ್ಮ ಅಲ್ಲ. ಫಸ್ಟ್ ನಹಿ ಧರ್ಮ ದ್ಯೂತಕೃತಃ. ಎರಡನೇ ವಿಶೇಷತಃ ಕ್ಷತ್ರಿಯಸ್ಯ, ವಿಶೇಷ ಕ್ಷತ್ರಿಯನಿಗೆ ಮೊದಲೇ ಅಲ್ಲ. ಅದು ಲೋಕಗುರು ಚಕ್ರವರ್ತಿ ಇನ್ನೂ ಅಲ್ಲ. ಮೂರು ಭಾಗ ಇದೆ. ದ್ಯೂತ ಯಾರಿಗೂ ಅಲ್ಲ, ಕ್ಷತ್ರಿಯ ರಾಜರಿಗೂ ಅಲ್ಲ, ಮಹಾರಾಜ ಚಕ್ರವರ್ತಿ ಅಲ್ವೇ ಅಲ್ಲ ಅಂತ ಸ್ಪಷ್ಟ ಹೇಳ್ತಿದ್ದಾರೆ. ಇಷ್ಟಿದ್ರು ಜನ ಯಾಜ್ಞವಲ್ಕ್ಯರು ಹೇಳ್ಬಿಟ್ಟಿದ್ದೆ ಆಡಬಹುದು ಅಂತ ಹೇಳೋದು ಬಹಳ ತಪ್ಪದು. ನಿರ್ಣಯ ಅದೇ ಎಲ್ಲ ಬರೀ ಹೇಳಿದ್ನಲ್ಲ, ವಾದ ಮಾಡಿದ್ದು ತಪ್ಪು, ನಡೆಸಿದ್ದು ತಪ್ಪು, ಎಲ್ಲ ಹತ್ತದಲ್ಲೂ ತಪ್ಪು. ಮತ್ತೆ ಬಂತಲ್ಲ ಕಲ್ಯಾವೇಶ, ಗೊತ್ತು. ಕಲ್ಯಾವೇಶ ಬಂದಾಗ ಮತ್ತೆ ಹೋಯ್ತು ಅದು ವಾಪಸ್. ಎತ್ತರ ತಪ್ಪು, ಮತ್ತೆ ಎತ್ತರ ತಪ್ಪು. ಕಲ್ಯಾವೇಶ ಅದನ್ನು ಸೇರಿ ಅಫೆಕ್ಟ್ ಮಾಡಿತ್ತು. ಇಲ್ಲ ಕಲ್ಯಾವೇಶ ಅದು ಪ್ರತಿಜ್ಞೆ ಮಾಡಿದ್ದ. ಪ್ರತಿಜ್ಞೆ ಈ ಕಲ್ಯಾವೇಶದಿಂದ ಅದಕ್ಕದು ಟ್ಯಾಲಿ ಆಯ್ತು. ಮತ್ತೆ ಪ್ರತಿಜ್ಞೆ ಮಾಡಿದ್ದೇನೆ ಅಂತ ಬಂತು. ಇಲ್ಲಾರೆ ಅದು ಇನ್ವ್ಯಾಲಿಡ್ ಅಂತ ಹೇಳ್ಬೋದಾಯ್ತು, ಹೇಳಕ್ಕಾಗ್ಲಿಲ್ಲ. ಕಲ್ಯಾವೇಶ ಒಪ್ಕೊಳ್ತು ಅದನ್ನ. ಈಗ ಅದು ಮತ್ತೆ ಒಪ್ಪು ಅಂತ ಹೇಳಿದ್ರು. ಅದರಿಂದಾಗಿ ಅದು ಅನುಭವಿಸ್ಬೇಕಾಯ್ತು. ಹಾ 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 ಅದೇ ಹೇಳಿದ್ರು, ಉಪಯೋಗ ಮಾಡ್ಕೋ. ಇದ್ರೆ ಸಾಲ್ದು. ಬರೀ ಸ್ವರಮೂಲ ಇದೆ ಓದ್ತಾ, ಡಿಕ್ಷನರಿನೇ ತೆಗೆದು ಓದೋದಿಲ್ಲ. ಫೋನ್ ಮಾಡಿದ್ದು ಏನಿದಕ್ಕೆ ಅರ್ಥ ಇದೆ, ಡಿಕ್ಷನರಿ ಅಲ್ಲೇ ಇರುತ್ತೆ. ಅಂದ್ರೆ ಏನಿಲ್ಲ, ಉಪಯೋಗಿಸೋದು ಗೊತ್ತಿರೋದಿಲ್ಲ. ಮನೆಯಲ್ಲಿ ಅಡಿಗೆ ಹತ್ರ ಹೋಟ್ಲ ತಿಂದು ಹೋಗ್ತಾರಲ್ಲ, ಹಾಗೆ ಎಷ್ಟೋ ಜನ ಇಲ್ವಾ ಇವತ್ತು ಹೊತ್ತ ದಾರಿ ತಿನ್ಕೋತೀನಿ ಅಂತ ಹೊಟ್ಟು ಇವ್ರ ತಿನ್ಕೋವಂತ ಕಳಿಸ್ಬಿಟ್ಟಿದ್ದಾರೆ. ಹಾಗೆ ಅದು ಮನುಷ್ಯ ಸ್ವಭಾವ. ಅದು ಅವ್ರ ದೇವತೆಗಳು ಆದ್ದರಿಂದ ಪ್ರಾರಬ್ಧ ಕರ್ಮ. ನಮಗೆಲ್ಲ ಎಷ್ಟೇ ಗೊತ್ತಿದ್ರು ಏನ್ ಮಾಡ್ತಾರೆ, ಅದನ್ನ ಗೊತ್ತು ಅಂತ ಹೇಳಿದಾಗ ತಪ್ಪು ಮಾಡ್ತಿರ್ತಾರೆ. ಇವತ್ತು ಕಳ್ಳರಿಗೆ ಕಳ್ತಾ ತಪ್ಪು ಅಂತ ಗೊತ್ತಾ ಇಲ್ವಾ? ಅದು ಗೊತ್ತಿಲ್ಲದವ್ರು ಏನ್ ಮಾಡ್ತಿದ್ರು, ಔಟ್ ಅಂಡ್ ಔಟ್ ಮಾಡ್ತಿದ್ರು. ಹಾಗೆ ಮಾಡೋದಿಲ್ಲ, ಯಾಕಂದ್ರೆ ತಪ್ಪು ಅಂತ ಗೊತ್ತಿದೆ ಅವರಿಗೆ. ಗೊತ್ತಿದ್ದು ಮಾಡ್ತಾ ಇರ್ಬೋದು. ಗೊತ್ತಿದ್ದು ಮಾಡೋರೇ ಭಾರಿ ಕಡಿಮೆ ಆ ಲೆಕ್ಕದಲ್ಲಿ. ಗೊತ್ತಿದ್ದು ಮಾಡದೇ ಇರೋರೇ ಹೆಚ್ಚು. ಗೊತ್ತಿಲ್ಲದೆ ಇರೋರು, ಗೊತ್ತಿದ್ದು ಸರಿಯಾಗಿ ಮಾಡೋರು, ಗೊತ್ತಿಲ್ಲದೆ ತಪ್ಪು ಮಾಡೋರು. ಲೆಕ್ಕ ತಿಳ್ಕೊಂಡ್ರೆ ಗೊತ್ತಿದ್ದು ಸರಿಯಾಗಿ ಮಾಡೋದಕ್ಕೆ ನಡೆಯ ನುಡಿ ಅಂತ ಕರೀತಾರೆ. ಎರಡು ಸರಿಯಾಗಿ ಟ್ಯಾಲಿ ಆಗ್ಬೇಕಾದ್ರೆ ಬಹಳ ಕಷ್ಟ. ಹೇಳಿ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಿರು. ಸಾಲಿಗ್ರಾಮ ಇದೆ, ಪೂಜೆನೆ ಮಾಡಿಲ್ಲ, ಏನ್ ಮಾಡ್ಬೇಕಾದ್ರೆ ಅಂತ ಅನಿಷ್ಟ ಆಯ್ತು. ಇಷ್ಟ ಪ್ರಾಪ್ತಿಯಲ್ಲಿ ಏನಾಯ್ತು, ಅನಿಷ್ಟ ಬೇರೆ ಆಯ್ತು. ಕೆಲವು ಒಳ್ಳೆ ಪದಾರ್ಥ ಇಟ್ಕೊಳ್ಳೋದು ಎಷ್ಟು ಮುಖ್ಯನೋ. ಕರೆಂಟ್ ಸ್ವಿಚ್ ಆಗಿ ಸುಮ್ಮನೆ ಕೂತಾರೆ ಕತ್ಲಲ್ಲಿ, ಮೇನ್ ಸ್ವಿಚ್ ಆಫ್ ಆಗಿದೆ, ಕರೆಂಟ್ ತಿಳ್ಕೊಂಡ್ಬಿಟ್ಟಿದ್ದಾರೆ. ಭ್ರಮೆ. ಆಮೇಲೆ ನೋಡಿ ಸ್ವಲ್ಪತ್ಯ ಆಳದ್ ಎಷ್ಟೋ ತರ ಮಾಡಿಕೊಂಡಿರ್ತಾರೆ. ಮೇನ್ ಸ್ವಿಚ್ ಆಫ್ ಮಾಡಿರ್ತಾರೆ, ಎಲ್ಲ ಕರೆಂಟ್ ನಮ್ಮನೆಗೆ ಇಲ್ಲ ಮನೆಗೆ ಒದ್ದಾಡ್ತಿರ್ತಾರೆ. ಬೆಳಗಾದ್ಮೇಲೆ ಹುಡುಗುತ್ತಾರೆ, ಮೇನ್ ಸ್ವಿಚ್ ಹಾಕಿಲ್ಲ. ರಾತ್ರಿ ಎಲ್ಲ ಕಷ್ಟಪಟ್ರು. ಅಷ್ಟಕ್ಕೆ ಇದು ಸೋಮಾರಿತಾನೆ ಕೆಲವರಿಗೆ ತಿಳುವಳಿಕೆ ಇಲ್ಲ. ಇವತ್ತು ಸ್ವರಮೂಲ ಇದ್ದು ಎಷ್ಟೇ ಉಪಯೋಗ ಇನ್ನೂ ಹೇಳಿ ಹೋಗಿ. ಯಾವ ಜನಗಳು ಪಾಪ ಅವತಾರ ಮಾಡೋಕ್ಕಿಂತ ಮುಂಚಿತವಾಗಿ ಎಷ್ಟು ದುಃಖ ಪಡ್ತಿದ್ರು ಪಾಪ ಜನ. ವೇದಾಂತ ಸಂತತ ಕೃತಾಂತ ರಥಂನ ವಿದ್ಮಃ ಶ್ರೇಯೋಲಭೇಮಹಿ ಕಥನ್ನು ವಯಂ ಬತೇತಿ. ಈ ಗ್ರಂಥ ಇದೆ, ಏನಾಗ್ತಿದೆ ಆಗಿದ್ರೆ? ಗ್ರಂಥ ಇದೆಲ್ಲ ಓದ್ಬೇಕಲ್ಲ ತಿಳ್ಕೊಂಡ್ರೆ ಹಾಗೆ ಅದು ಇಲ್ಲ. ಯೋಗ್ಯ. ಅದಕ್ಕೆ ಆಚಾರ್ಯ ತುಂಬಾ ಕಡಿಮೆ ಇರ್ತಾರೆ ಅಂತ ಹೇಳಿದ್ರಲ್ಲ, ಎಲ್ಲಾ ಕಾಲಕ್ಕೂ ಕಡಿಮೆ ಇರ್ತಾರೆ, ಕಲಿಯುಗದಲ್ಲಿ ಭಾರಿ ಕಡಿಮೆ ಇರ್ತಾರೆ. ಅಷ್ಟೇ ಡಿಫರೆನ್ಸ್.
ಹೇಳಿದ್ದೇನು ಎಲ್ಲಿ ಯಾವ ಕಲಿ ಬಂದಿತ್ತು? ಇಲ್ಲಿ ಕಲಿ ಆವೇಶ ಬೇರೆ, ಹೊರಗೆ ಎಂಟರ್ ಆಗೋದು ಬೇರೆ. ಅರ್ಥ ಆಯ್ತಾ? ಈಗ ಹೊರಗೆ ಎಂಟರ್ ಆಗ್ಬಿಟ್ಟು ಕಲಿಯುಗದಲ್ಲಿ ಹೊರಗೆ ಎಲ್ಲ ಕಡೆ ವಾಪಿಸ್ಬಿಡ್ತಾನೆ. ಅಲ್ಲಿ ಹಾಗೆ ಮಾಡ್ಲಕ್ಕೆ ಬರ್ತಿರ್ಲಿಲ್ಲ, ಒಳಗೆ ಹೋಗ್ಬೋದಾಗಿತ್ತು ಅಷ್ಟೇ, ಹೊರಗೆಲ್ಲ ಮಾಡ್ಲಕ್ಕೆ ಬರ್ತಿರ್ಲಿಲ್ಲ. ಈಗ ಎರಡೂ ಬರ್ತವೆ, ಒಳಗೋರು ಎರಡೂ ಓಡ್ಬಿಡ್ತಾರೆ ಕಲಿ ಫುಲ್ ಫ್ಲಡ್. ಆವೇಶ ಯಾವ ಕಾಲಕ್ಕೂ ಬರ್ಬೋದು. ದೇವತೆ ಮೂರು ರೂಪದಲ್ಲೇ ಬರುತ್ತೆ ಕಲಿಯುಗ, ಅವತಾರ ಮಾಡ್ಬೇಕಾಗಿಲ್ಲ, ಮೂರು ರೂಪದಲ್ಲಿ ಆವೇಶ ಬಂದಿದೆ ದೇವತೆ ಕಡೆ ಅಂತ ಹೇಳಿದ್ಮೇಲೆ ರುಚಿಗಳನ್ನ ಬಿಟ್ಟರೆ ಉಳಿದವರಿಗೆ ಕಲಿಯ ಬಾಧೆ ತಪ್ಪಿದ್ದಲ್ಲ. ಯಾವಾಗ ಹುಷಾರಾಗಿರ್ಬೇಕು ಅಂತ ಅರ್ಥ. ಎಂಥ ಎಕ್ಸ್ಪರ್ಟ್ ಡ್ರೈವರು ಕಣ್ಣು ಮುಚ್ಚಿ ಓಡಾಗಿಲ್ಲ. ಆ ಸರ್ಟಿಫಿಕೇಟ್ಗಳು ಎಕ್ಸ್ಪರ್ಟ್ ಡ್ರೈವರ್ ಕರ್ಕೊಂಡು ಮಾತ್ರಕ್ಕೆ ಏನಾಗೋದಿಲ್ಲ, ಆಗಲೂ ಉಪಯೋಗಿಸ್ಬೇಕು ಅದನ್ನ. ಕಣ್ಣಿರೋದನ್ನ ಏನ್ ಮಾಡ್ಬೇಕಾಗ ಆಗಲೂ ಉಪಯೋಗಿಸ್ಬೇಕು. ಏನು ತಿಳುವಳಿಕೆ ಇತ್ತು, ಕಣ್ಣು ಇತ್ತು, ಹಾಗೆ ಕಣ್ಣು ಮುಚ್ಚಿಕೊಂಡು ಪಾಠ ಮಾಡ್ಬೋದು ಬೇಕಾದ್ರೆ. ಡ್ರೈವ್ ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಅವಾಗ ಜ್ಞಾನ ಹೇಗಿರ್ಬೇಕದು, ಆ ಕಾಲಕ್ಕೂ ಕಣ್ಣು ನೋಡ್ತಿರ್ಬೇಕು, ಉಪಯೋಗಿಸ್ತಿರ್ಬೇಕು ಎರಡೆರಡು. ಕೆಲವು ಧರ್ಮಗಳು ಹಾಗೆ, ಧರ್ಮವಡ ಧರ್ಮ ಸೂಕ್ಷ್ಮಗಳು. ಇದರಲ್ಲಿ ಧರ್ಮರಾಜ ತಪ್ಪಿತ್ತು ಆಶ್ಚರ್ಯ ಅಲ್ಲ, ಕಾರಣ ಅನೇಕ ಇತ್ತು. ವೈಚಿತ್ರ್ಯ ವೀರ್ಯತನ ಏನದು ಪಾಂಡು ಪುತ್ರಾಹ ಸಂಭಾವಿತಾಹ ತಮುಪಚ ತಮ್ ಉಪಚ ನವಸನ್ನಿಸಾಯ ಪ್ರಾತಸ್ತು ಭೀಷ್ಮ ಮುಖರಾಹ ಸಕಲಾಶ್ಚ ಭೂಪಾಹ ಆಸೇತು ರಾಶು ಚ ಸಭಾಂ ಸಹ ಪಾಂಡುಪುತ್ರೈ. ವೈಚಿತ್ರ್ಯವೀರ್ಯತನಯೇನ ತು ಪಾಂಡುಪುತ್ರಾಹ ಸಂಭಾವಿತಾಹ ತಮ್ ಉಪಚ ನ್ಯವಸತ್ ನಿಶಾಯಾಂ ಪ್ರಾತಃ ತು ಭೀಷ್ಮಮುಖರಾಹ ಸಕಲಾಹ ಚ ಭೂಪಾಹ ಆಸೇತುಃ ಆಶು ಚ ಸಭಾಂ ಸಹ ಪಾಂಡುಪುತ್ರೈಃ. ವಿಚಿತ್ರವೀರ್ಯತನಯೇನ ತು, ವಿಚಿತ್ರವೀರ್ಯತನಯ ಯಾರು? ವಿಚಿತ್ರವೀರ್ಯತನಯ ಧೃತರಾಷ್ಟ್ರರಾಜ. ಆತ ಪಾಂಡುಪುತ್ರಾಹ ಸಂಭಾವಿತಾಹ, ಅವರೆಲ್ಲ ಏನ್ ಮಾಡಿದ್ರು, ಭಾರಿ ಸ್ವಾಗತ ಮಾಡಿದ. ತನ್ನ ಕೆಲಸ ಆಗ್ಬೇಕಾಗಿದೆ ಈಗ, ಭಾರಿ ಸ್ವಾಗತ ಮಾಡಿದೆ ಅವರನ್ನೆಲ್ಲ ಕೂಡ. ಅದಕ್ಕೆ ಭಾವಿತ ಸಂಭಾವಿತರಾದ. ತಮ್ ಉಪಚ ನವಸನ್ನಿಶಾಯ, ಅವತ್ತು ರಾತ್ರಿ ಅಲ್ಲಿ ನೈಟ್ ಹಾಲ್ಟ್ ಆಯ್ತಾರೆ, ಬಂದರು ನೈಟ್ ಹಾಲ್ಟ್ ಮಾಡಿದ್ರು. ಪ್ರಾತಃ ತು ಒಂದು ವೆರಿ ನೆಕ್ಸ್ಟ್ ಡೇನೆ ದೂತ ಭೀಷ್ಮ ಮುಖರಾಹ, ಭೀಷ್ಮರೇ ಬದಲಾದಂಥ ಹಿರಿಯರೆಲ್ಲ ಅವರ ನೇತೃತ್ವದಲ್ಲಿ ಸಕಲಾಶ್ಚ ಭೂಪಾಹ, ಎಲ್ಲಾ ರಾಜರು ಸೇರಿದರು. ಆ ಕಾಲಕ್ಕೆ ಬೇರೆ ಪ್ರಮುಖ ರಾಜರಲ್ಲಿ ಇದ್ರು ಅಂತ ಹೇಳ್ತಾರೆ. ಸೋಮದತ್ತಾದಿಗಳು ಅಲ್ಲಿಗೆ ಬಂದಿದ್ರು. ಇಷ್ಟರ ಮಟ್ಟಿಗೆ ವ್ಯವಸ್ಥೆ ಮಾಡಿದ್ರು ದುರ್ಯೋಧನ. ಅಂದ್ರೆ ಭಾರಿ ಅವಮಾನ ಮಾಡಬೇಕು ಪಾಂಡವರಿಗೆ ಅಂತ ಅಲ್ಲಿ ತುಂಬಿಸ್ಕೊಂಡಿದ್ದಾರೆ. ತನಗೆ ಸಭೆಯಲ್ಲಿ ಆಯ್ತಲ್ಲ, ಸಭೆಯಲ್ಲಿ ಆಗ್ಬೇಕು, ತನಗಾಗಿದ್ದು ತಾನೇ ಮಾಡ್ಕೊಂಡಿದ್ದು ಸ್ವಯಂಕೃತ ಅಪರಾಧ. ಉಳಿದವರಿಗೆ ಆ ತಪ್ಪು ಮಾಡಿಸಿದ್ರೆ ಭಾರಿ ತಪ್ಪು. ಭೂಪಾಹ ಆಸೇತು ರಾಶಿಚ ಸಭಾಂ ಸಹ ಪಾಂಡುಪುತ್ರೈ, ಪಾಂಡವರು ಬಂದರು, ಎಲ್ಲರೂ ಸಭೆಯಲ್ಲಿ ಆಸೀನರಾದರು. ಆಸೇದು ಅಲ್ಲಿ ಬಂದು ಸೇರಿದ್ರು, ಎಲ್ಲ ಸೇರಿದ್ರು. ವೈಚಿತ್ರವೀರ್ಯ ನೃಪತಿ ವಿದುರಾನ್ವಿತೋಸ್ಯ ಗಾಂಧಾರರಾಜ ಸಹಿತಾ ತನಯಾ ಸಕರ್ಣಾ ಪ್ರಾಪ್ತಾ ಸಭಾತಲಮಥಾಹ್ವಯದತ್ರ ಧರ್ಮರಾಜಂ ಸುತಃ ಸುಬಲಕಸ್ಯ ಸಹ ದೇವನಾಯ. ವೈಚಿತ್ರವೀರ್ಯ ನೃಪತಿ, ಅವನು ವೈಚಿತ್ರವೀರ್ಯ ಅವ ತನಯ ಅಂತ ಬೇಕಾಗಿಲ್ಲ, ವಿಚಿತ್ರವೀರ್ಯ ತನಯ. ವೈಚಿತ್ರವೀರ್ಯ ಅಂದ್ರೆ ಅದರಲ್ಲೇ ಸೇರ್ಕೊಂಡಿದೆ, ಏನಂತ ತನಯ, ಅದಕ್ಕೆ ಅದನ್ನ ಹೇಳಕ್ ಹೋಗ್ಲಿಲ್ಲ. ಮತ್ತೆ ವೈಚಿತ್ರವೀರ್ಯ ತನಯ ಸೇರಿಸ್ಕೊಂಡ್ಬಿಟ್ಟು ಯಾರಾಗ್ತಾರಾಗ ದುರ್ಯೋಧನರಾಗಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಅದಕ್ಕೆ ವೈಚಿತ್ರವೀರ್ಯ ನೃಪತಿ ವಿದುರಾನ್ವಿತ ಅಸ್ಯ, ವಿದುರನೊಂದಿಗೆ ಕೂಡಿಕೊಂಡು ಗಾಂಧಾರ ರಾಜ ಸಹಿತಾ, ಶಕುನಿಯೊಂದಿಗೆ ಕೂಡಿಕೊಂಡು ತನಯಾಹ, ಅವನ ಮಕ್ಕಳು ದುರ್ಯೋಧನಾದಿಗಳೆಲ್ಲ, ಸಕರ್ಣ ಅಸ್ಯ ತನಯಾಹ, ಅವನ ಮಕ್ಕಳೆಲ್ಲ, ಸಕರ್ಣಾಹ ಕರ್ಣನ ಸಮೇತವಾಗಿ, ಪ್ರಾಪ್ತಾಹ ಅವರು ಎಲ್ಲರೂ ಸೇರಿಕೊಂಡು ಸಭಾತಲಂ ಸಭಾ ಮಂಟಪಕ್ಕೆ ಬಂದು, ಅಥ ಆಹ್ವಯದತ್ರ ಆ ಸಮಯದಲ್ಲಿ ದುರ್ಯೋಧನ ಶಕುನಿಯ ಮೂಲಕ ಆಹ್ವಾನ ಕೊಟ್ಟ. ಏನಂತ? ಧರ್ಮರಾಜಂ ಸುತಃ ಸುಬಲಕಸ್ಯ ಸ ದೇವನಾಯ. ಸುಬಲಕನ ಸುತ ಅಂದ್ರೆ ಸೌಬಲ, ಸೌಬಲ ಅಂದ್ರೆ ಶಕುನಿ. ಅವನೇನ್ ಮಾಡದ? ದೇವನ ಅಂದ್ರೆ ಜೂಜುಗೋಸ್ಕರ ಆಹ್ವಾನವನ್ನು ಮಾಡದ, ಜೂಜಾಟಕ್ಕೆ. ಇಲ್ಲಿ ದೊಡ್ಡ ಅನ್ಯಾಯ ನಡೆದಿದ್ದೇನೀಗ, ಕರೆಸಿದ್ದೇನೋ ತನ್ನ ಮಕ್ಕಳು ಆಡೋದನ್ನ ನೋಡ್ತೀನಿ ಅಂತೇಳಿ ಶೇಪ್ ಕೊಟ್ಟಿದ್ದೆ. ಈಗ ಮಾಡಿದ್ದೇನೋ ನಾನು ಆಡೋದನ್ನ ನನ್ನ ಪರ ಶಕುನಿ ಆಡ್ತಾನೆ ಅಂತ ಹೇಳಿದ. ಧರ್ಮರಾಜ್ ಏನ್ ಮಾಡ್ಬೇಕಾಗಿತ್ತಾಗ? ಹಾಗಿದ್ರೆ ಸರಿಯಲ್ಲ, ಇದು ನಾವು ಒಪ್ಪೋದಿಲ್ಲ ಅಂತ ಹೇಳಿ, ಅಥವಾ ನಾನು ಆಡೋದಿಲ್ಲ, ಭೀಮಸೇನ ಕಳಿಸಿರ್ಬೋದು, ಹೋಗ್ತೀನಿ, ಅಲ್ಲೇ ಕತೆ ಮುಗಿತು. ಉಪಯೋಗ ಮಾಡ್ಕೊಳ್ಳಿಲ್ಲ, ಇದು ವಿಶೇಷ. ಸೊಳ್ಳೆ ಸುವರ್ಣಾವಕಾಶ ಅಂತ ಹೇಳಿ ಸುವರ್ಣಾವಕಾಶಕ್ಕೆ ಹೋಗಿದ್ದೇ ತಪ್ಪು. ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋ ಒಂದು ಅವಕಾಶ ಇತ್ತು, ಗೊತ್ತಾಯ್ತಾ? ಆ ಕಾಲದಲ್ಲಿ ಏನ್ ಮಾಡಬಹುದಾಯ್ತು ಸುಖವಾಗಿ?
ನಾನು ಆಡೋದಿಲ್ಲ, ಅದು ಮುಗಿದು ಕರೆಸಿದ್ದೇ ಬೇರೆ, ಆಡ್ತಿರೋದೇ ಬೇರೆ. ಆದ್ದರಿಂದ ರೈಟ್ ಇವತ್ತು ಹೇಳಿದ್ನಲ್ಲ, ಟೀಮ್ ಮನೋಸಾಮ್ಯ ಚೇಂಜ್ ಮಾಡೋಂಗಿಲ್ಲ ಅದನ್ನು. ಅದು ಒಂದು ಲಿಮಿಟ್ ಇರುತ್ತೆ, ಆಮೇಲೆ ಚೇಂಜ್ ಮಾಡಕ್ಕೆ ಬರೋದೇ ಇಲ್ಲ ಅದು. ಅಷ್ಟು ಇವತ್ತಿನ ನಿಯಮಗಳು ಅಷ್ಟು ಸ್ಟ್ರಿಕ್ಟ್ ಇರಬೇಕಾದ್ರೆ ಇದು ಪರಮ ಅನ್ಯಾಯ ಬೇರೆ. ಜೊತೆಗೆ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಹೋಗ್ಲಿ, ನಾನು ಆಡ್ತೀನಿ ಅಂತ ಒಪ್ಕೊಂಡಿದ್ದು ತಪ್ಪಾಯ್ತು. ಪ್ರತಿಜ್ಞೆ ಮಾಡಿದ್ದೆ, ಯಾರು ಆಡಿದ್ರೆ ತಾನು ಆಡಿದಾಗ ಆಗುತ್ತಲ್ಲ. ದುರ್ಯೋಧನ ಟ್ರಿಕ್ ತಾನೇ ಉಪಯೋಗಿಸ್ಬಾರ್ದು, ಉಪಯೋಗಿಸಿಲ್ಲ. ಇದಕ್ಕೆ ಏನಂತಾರೆ, ಇದೆಲ್ಲ ಭಗವತ್ ಸಂಕಲ್ಪ, ಪ್ರಾರಬ್ಧ, ಹಸುರಾವೇಶ ಎಲ್ಲ ಸೇರ್ಕೊಂಡು ಹೋಯ್ತು ಒಟ್ಟಿಗೆ. ಚಿತ್ವೈವ ಪಕ್ಕದಲ್ಲೇ ಭೀಮಸೇನೆ ಅದು ಉಪಯೋಗಿಸಲಿಲ್ಲ ಅಂದ್ರೆ ಸರ್ವಮೂಲ ಇದೆ ತೆಗೆದು ನೋಡೋದಿಲ್ಲ ಅನ್ನೋ ಅರ್ಥ. ಪುಸ್ತಕ ಓದೇ ತಪ್ಪು ಹೇಳೋದು, ಅದು ಸ್ವಾರಸ್ಯ ಇನ್ನೂ ಕೂಡ. ಪುಸ್ತಕ ಓದಿ ಅದಕ್ಕೆ ತಪ್ಪು ಹೇಳಿದರೆ ಹೇಗ? ಅಷ್ಟರ ಮಟ್ಟಿಗೆ ಏನಾಗಿದೆ ಈಗ, ಅನ್ಯಾಯ ನಡೆದೋಗಿದೆ. ಅದನ್ನು ಹೇಳ್ತಾರೆ. ಸೆಕೆಂಡಿಗೆ ರೈಟೇ ಇದೆ. ಅದೇ ನಾನು ಅವ್ನು ಹೇಳಿದ್ರು ನನ್ನ ಪರ ಸೆಕೆಂಡ್ ಆಡ್ತಾನೆ, ಒಪ್ಕೊಂಡ್ಬಿಟ್ಟ ನಡಿ. ಅದು ಸೆಕೆಂಡ್ ಹೇಳಿದ್ದದಲ್ಲ, ನಾನು ಆಡ್ತೀನಿ ಅಂತ ಎಲ್ಲ ಹೇಳಿ ಪ್ರೀ ಪ್ಲಾಂಟ್ ಅವನಸ್ ಮಾಡಲಿಲ್ಲ, ಈಗ ಮಾಡಿತ್ತು ಅದನ್ನ. ಮಾಡಬಾರ್ದು ಅದನ್ನು. ಕರೆಸ್ಬೇಕಾದ್ರೆ ಹಾಗೆ ಮಾತು ಹೇಳ್ಬೇಕಾಗಿತ್ತು. ಹಾಗಿದ್ರೆ ದುರ್ಯೋಧನ ಆಡದೆ ಸೆಕೆಂಡ್ ಆಡ್ತಾನೆ ಅಂತ ಹೇಳ್ಬೇಕಾಗಿತ್ತು, ಅದು ಹೇಳಲಿಲ್ಲ. ಅದು ಅಂದ್ರೆ ಎಲ್ಲಿಂದ ಮೋಸ ಹಚ್ಚಿರು ಎಲ್ಲ ಜನ ದುರ್ಯೋಧನ ಪರ ವಾದ ಮಾಡೋರೆಲ್ಲ ಯೋಚನೆ ಮಾಡ್ಬೇಕಿದ್ರೆ. ಅದೇನಿಲ್ಲ, ದುರ್ಯೋಧನ ಭಾರಿ ಸರಿ ಆಗಿದ್ದಾನೆ, ಅವಮಾನ ಆಯ್ತು, ಸೇಡು ತೀರಿಸ್ಕೊಂಡು ಏನು ತಪ್ಪಿದೆ ಅದರಲ್ಲಿ ಅಂತೇಳಿ. ಏನು ನಡೀತು? ನಿಜವಾದ ಅವಮಾನ ಮಾಡ್ಕೊಂಡಿದ್ದು ಯಾರು? ಅವ್ರು ಮಾಡಿದ್ದಲ್ಲ, ತಾನೇ ವ್ಯವಸ್ಥಿತವಾಗಿ ಮಾಡ್ಕೊಂಡ ಮೋಸ. ತಾನೇ ಆತ್ಮವಂಚನೆ ಮಾಡ್ಕೊಂಡ. ಆಮೇಲೆ ಸುಳ್ಳು ಸುಳ್ಳು ಹೇಳಿದ, ಬರೀ ಮೋಸ ಮಾಡ್ದ. ಹೋಗ್ಲಿ, ಅಂಥದ್ದು ಯುದ್ಧ ಮಾಡಬೇಕು. ತೀರ ಕ್ಷತ್ರಿಯ ಅವಮಾನವಾದ ಏನು ಮಾಡ್ಬೇಕಾತ? ಯುದ್ಧ ಲೆಜಿಸ್ಟಿಮೇಟ್ ಕೋರ್ಟ್ಗೆ ಹೋಗ್ತಾ ಇರ್ತಾರಲ್ಲ ಹಾಗೆ. ಕೊಲೆ ಮಾಡೋದು ಹೇಗೆ, ಕೋರ್ಟ್ಗೆ ಹೋಗೋದು ಹೇಗಿರ್ತದೆ? ಕೊಲೆ ಮಾಡೋದು ಇನ್ನೊಂದು ದೊಡ್ಡ ಕೇಸ್ ಬಂತು ಮೈ ಮೇಲೆ, ಕೋರ್ಟ್ಗೆ ಹೋಗೋದು ನ್ಯಾಯ. ಅಲ್ಲಿ ಸೋಲು ಗೆಲುವು ಬೇರೆ ಪ್ರಶ್ನೆ. ಕಾನೂನು ಪ್ರಕಾರ ಹೋರಾಡೋದು ಬಿಟ್ಟು ಇವತ್ತು ಕಾನೂನು ಪ್ರಕಾರ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಹೇಗಿದೆಯೋ, ಕಾನೂನು ಧರ್ಮ ಅಷ್ಟೇ, ಧಾರ್ಮಿಕವಾಗಿ ನಡ್ಕೋಬೇಕಾಗಿತ್ತು, ನಡೀಲಿಲ್ಲ. ಅದೆಲ್ಲ ತಿಳ್ಕೊಂಡಾಗ ಕಂಡವ್ರು ಯಾರು ಮಾಡ್ಕೊಂಡು ಹೋಗ್ಲಿ, ಅವ್ರ ವಾದ ದುರ್ಯೋಧನ ಸರಿ ಅಂತ ಇರುತ್ತಲ್ಲ, ಆ ಭಾವನೆ ನಮಗೆ ಬರಬಾರ್ದು. ಇದೆಲ್ಲ ಓದಿದಾಗ ಅದು ಸರಿ ಹೋಗುತ್ತೆ ಏನೋ. ಅಲ್ಲ ಹೇಳಿದ್ದೆ, ಮುಖ್ಯಸ್ಥರ ಮಧ್ಯೆ ಮತ್ತೆ ಬಿಡ್ದವ್ರು ಮಾತಾಡೋಂಗಿಲ್ಲ, ಅದು ನಿಯಮ. ಕೋರ್ಟಲ್ಲಿ ಕೂತಾಗ ಬೇರೆಯವ್ರು ಮಾತಾಡೋಂಗಿಲ್ಲ, ಅವರೇ ಮಾತಾಡೋದು. ಅದೇ ಹೇಳಾಗಿಲ್ಲ, ಅಲ್ಲಿ ಕೂತ ಇಲ್ಲಿ ಬಂದು ಹೇಳೋ ಅಂತಾರಲ್ಲ ಹಾಗೆ, ಒಂದು ಕೂತ್ಕೊಂಡು ಹಾಗೆಲ್ಲ ಮಾತು ಸಭಾ ಮರ್ಯಾದೆ ಅದು. ಅದೆಲ್ಲ ಅಡ್ವಾಂಟೇಜ್ ತೊಗೊಂಡು ಇದು ಆತನ ಅಧಿಕಾರ ಇದೆ ಹೇಳೋದಕ್ಕೆ. ಯಾರಿಗೆ ಧರ್ಮರಾಜನ ಅಧಿಕಾರ ಇದೆ, ಉಳಿದವ್ರು ನಾನು ಬಿಡ್ತೀನಿ ಅಂತ ಹೇಳಾಗಿಲ್ಲ. ದೊಡ್ಡವ್ರ ಮೇಲೆ ನಿಂದೇನು ಅಂತ ಕೇಳ್ತಾರೆ. ಆ ಧರ್ಮ ಅವ್ರಿಗೆ ಶಕ್ತಿ ಇದೆ, ಆ ವಿಚಾರ ಬೇರೆ. ಬಟ್ ಲೋಕಧರ್ಮ ಹಾಗಿಲ್ಲ, ಲೋಕಧರ್ಮ ಪಾಲನೆ ಮಾಡಬೇಕು. ಅದು ಇವತ್ತು ಕೆಲವು ಮುಡ್ಕೊಂಡಿದೆ. ಮಾತು ವಾಕ್ಯಾರ್ಥ ಮಧ್ಯೆ ಭಯ ಹಾಕ್ತಿರ್ತಾರೆ, ಉಪನ್ಯಾಸದ ಮಧ್ಯೆ ಭಯ ಹಾಕೋದಿಲ್ಲ ಸಾಮಾನ್ಯ. ಅದು ಕಾಲ ಬಂದರೆ ಕೆಟ್ಟ ಹಾಳಾಗೋಗ್ಬಿಡುತ್ತೆ, ಯಾರು ಕೊಡ್ಲಿಕ್ಕೆ ಆಗ. ಆ ಒಂದು ವ್ಯವಸ್ಥೆ ಉಳ್ಕೊಂಡಿದೆ ಹಾಗೆಲ್ಲ. ಆ ಸಾಕ್ಷಿ ಅವನು ಕ್ವಶನ್ ಮಾಡೋಕೆ ಇನ್ನೊಬ್ಬನಲ್ಲಿ ಭಯ ಹಾಕಾಗಿಲ್ಲ, ಮುಗಿಸಿ ಕಳಿಸಿದ್ರೆ ಇನ್ನೊಬ್ಬರು ಎಂಟರ್ ಆಗ್ಬೇಕು ಕರೆದಾಗ. ಅವ್ರು ಕರೆದವರು ಬರಾಗಿ ತಾನಾಗಿ ಬರ್ತೀನಿ ಅಂತ ಒಪ್ಕೋಬೇಕು ಅವರು ಹೇಳು ಅಂತೇಳಿ. ನಾಟವ್ರು ಹೇಳೋದ್ರೆ ಹೇಳೋಕೋ ಇಲ್ಲ. ಇದೇ ದೇವತೆಗಳು ತಾವೇ ಬರೋದಿಲ್ಲ, ಒಂದು ಮಾತು. ಇದು ಒಂದು ಪ್ರಧಾನ ನಮ್ಮಲ್ಲೇನೆ ತಗೊಂಡು ದೇವತೆಗೆ ಪ್ರೇರೇಪಣೆ ಮಾಡ್ತಾರೆ. ಪ್ರೇರೇಪಣೆ ಡೈರೆಕ್ಟ್ ಮಾಡ್ಬೋದು, ಹೀಗೆ ಮಾಡಿ ಅಂತ, ಹೀಗಲ್ಲ ಹೀಗೆ ಮಾಡಿ ಅಂತ ಹೇಳ್ಬೋದು, ಹೇಳೋದಿಲ್ಲ. ಇನ್ನೂ ಲೆಟರ್ ಇದ್ದಾನೆ, ತಮ್ಮ ಶಿಷ್ಯ ಒಳ್ಳೆ ಫೇವರೇಟ್ ಸ್ಟೂಡೆಂಟ್ ತಪ್ಪು ಬರೀತಾ ಇದ್ದಾನೆ, ನೋಡ್ತಾನೆ ಅದನ್ನ, ಕರೆಕ್ಟ್ ಮಾಡಾಗಿಲ್ಲ, ಅವನು ಮಾಡಬಾರದು. ಕ್ಲಾಸಲ್ಲಿ ಮಾಡ್ಬೋದು, ಇಲ್ಲಿ ಮಾಡಾಗಿಲ್ಲ. ತಪ್ಪು ಅಂದ್ರೆ ಅವ್ನು ಕೇಳಿದ್ರು ಏತ್ ಹೇಳಬಾರ್ದು, ಅವನು ಹೇಳಬಾರ್ದು, ತಿದ್ದೋದು ಸಂಜ್ಞೆ ಕೂಡ ಕೊಡಬಾರ್ದು, ಯಾವ ರೀತಿಯಲ್ಲೂ ಗೈಡ್ ಮಾಡಬಾರ್ದು. ಭಾರಿ ಬುದ್ಧಿವಂತ ಗೈಡ್ ಮಾಡೋದು ತಪ್ಪದು, ಆಗ್ಲೂ ಅನ್ಯಾಯನೇ. ಇನ್ನೊಬ್ರಿಗೆ ಯಾರೋ ರ್ಯಾಂಕ್ ಮಿಸ್ ಆಗುತ್ತೆ ಇವನಿಂದಾಗಿ, ಅರ್ಥ ಆಯ್ತಾ? ರ್ಯಾಂಕ್ ಬರ್ಬೋದು, ಇವನು ಕೂಡ ಸೆಕೆಂಡ್ ಬಂದ, ಹೇಳಿದ್ರೆ ಫಸ್ಟ್ ಬರ್ತಿದ್ದ. ಅನ್ಯಾಯ ಫಸ್ಟ್ ಬರೋದು ಸೆಕೆಂಡ್ ಆಗ್ತಿದ್ದ, ಅಷ್ಟು ಆಗಬಾರ್ದು. ನಿಯಮಗಳು ಅಂದ್ರೆ ಅದಕ್ಕೆ ಅರ್ಥ ಇದೆ. ಇಷ್ಟು ನಿಯಮಗಳಿದ್ದೇ ಒಂದು ಏನೋ ಒಂದು ವ್ಯವಸ್ಥೆ ನಡೀತಾ ಇರ್ತದೆ. ಅದು ಬಿಟ್ಟೋದ್ರೆ ಹಾಳಾಗೋಗ್ಬಿಡ್ತಾರೆ. ಅದು ವಿಷಯನೇ ಬೇರೆ, ಅದು ಸ್ಥಾನದ ಪ್ರಶ್ನೆ. ಇದು ಆಟದ ಪ್ರಶ್ನೆ. ಸಭೆ ಅಲ್ಲ ಅದು. ಅಲ್ಲೂ ಧರ್ಮವಾಗಿ ಹೋಗಿ ಕೊಡು ಅಂತ ಹೇಳಲಿಲ್ಲ, ಅಲ್ಲೂ ಕೂಡ ರಾಜಾಜ್ಞೆ ವಿರುದ್ಧ ಹೋಗ್ಲಿಲ್ಲ. ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳಿದ, ಬೆಳಿಗ್ಗಿನ ಡೇಟ್ ಹಾಕಿ ಕೊಟ್ರೆ ಇವತ್ತು ರಾತ್ರಿ ಕ್ಯಾಶ್ ಆಗಲ್ಲ. ಅದು ಇವತ್ತು ಸಾಯಂಕಾಲ 5 ಗಂಟೆ ಕೊಟ್ಟರು ಆಗುತ್ತೆ, ಮರು ದಿವಸನೇ ಕೊಡ್ಬೇಕು. ಅದು ಇವ್ರು ತಿದ್ಲಕ್ಕೆ ಹೋಗಿ ಪೂರ್ತಿ ಜಕ್ಕೆ ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಆಮೇಲೆ ತಿದ್ಲಕ್ಕೆ ಹೋದ್ರೆ ಏನಾಗುತ್ತೆ, ಡೇಟ್ ಚೇಂಜ್ ಮಾಡಿದರೆ ನಾಳೆ ಸಿಗೋದು ಏನೂ ಸಿಗೋದಿಲ್ಲ. ಆ ಥರ ಮಾಡಾಗಿಲ್ಲ. ಅದಕ್ಕೆ ತಿದ್ದಬಾರದು ಮೊದಕ್ಕೆ ನಿಯಮ. ಅದು ಆಜ್ಞೆ ಬದಲಾಯಿಸಾಗಿಲ್ಲ. ಅದು ಭೀಮಸೇನ ತಾನು ಕೊಟ್ಟಿದ್ದೆ ಹೊರತು ಧರ್ಮಾದ್ರೆ ಹೇಳಿ ಬದಲಾಯಿಸಲಿಲ್ಲ ಅಲ್ಲೂ ಕೂಡ. ಅಂದಮೇಲೆ ಇಲ್ಲೇ ಬದಲಾಯಿಸ್ಬೇಕಾಗಿದ್ರೆ ರಾಜಾಜ್ಞೆನೇ ಒಬ್ಬೇ ಮಾಡ್ಬೇಕಾದ್ರೆ ಕಾನೂನು ಪಾಲನೆ ಮಾಡ್ತೀನಿ ಎಂಬುದು ಅದೊಂದು ಇನ್ನೊಂದು ಕಾನೂನು ಇರೋದು. ಕಾನೂನು ಪಾಲನೆ ಮಾಡಬೇಕು, ಕಾನೂನಿನ ಮತ್ತೊಂದು ಭಾಗ. ಅದನ್ನೆಲ್ಲ ತಿಳ್ಕೊಂಡಿದ್ದಕ್ಕೆ ಆಗಿರೋದು. ಮತ್ತೆ ದೇವರ ಸಂಕಲ್ಪ ಗೊತ್ತು, ಮುಂದೆ ಆಗೋದೆಲ್ಲ ಗೊತ್ತು, ಆ ವಿಚಾರ ಬೇರೆ. ಅದೇ ಧರ್ಮ ಇಲ್ಲಿ ಮಟ್ಟಿಗೆ ಧರ್ಮನೇ. ಸರ್ವಾಂಶ್ಚ ತತ್ರ ಕದಿರಾ ವಿಷದೇವ ಭೀಮ ಪೂರ್ವಾನ್. ಇಲ್ಲಿ ನೋಡಿ, ಚಿತ್ರಾಂಗದ ಇಬ್ರು ಯುದ್ಧ ಮಾಡ್ತಾರೆ, ಭೀಷ್ಮರು ಅಲ್ಲೇ ಕೂತಿದ್ದಾರೆ. ಅವ್ನು ಕೊಂದು ಹಾಕ್ಬಿಟ್ಟೆ ಅವರನ್ನ. ಆದ್ರೆ ಬಿಡಿಸಾಗಿಲ್ಲ ಹೋಗಿ ಅವರು. ಯಾತಕ್ಕೆ?
ಅದು ದ್ವಂದ್ವ ಯುದ್ಧ ಲೂಸೋ ಎಂಟರ್ ಆಗಬಾರ್ದಾಗ. ಕ್ರಿಕೆಟ್ ಮಗ ಆಡ್ತಿರ್ತಾನೆ, ಅಪ್ಪ ನೋಡ್ತಿರ್ತಾನೆ, ಅವ್ನು ಕ್ಯಾಚ್ ಹಿಡಿಯಾಗಿಲ್ಲ, ಹಿಡಿದ್ರೆ ಬೆಲೆನೂ ಇಲ್ಲ ಅದಕ್ಕೆ. ಆ ಬಂದು ಕ್ಯಾಚ್ ಹಿಡಿದ್ಬಿಟ್ರೆ ಔಟ್ ಆಗಬಾರ್ದು, ಆಡ್ದ ಕ್ಯಾಚ್. ಅದು ಆಕ್ಚುಲಿ ಸಿಕ್ಸರ್ ಮಾಡಿ ಅರ್ಧ ಹಿಡಿದ್ಬಿಟ್ರೆ ಸಿಕ್ಸರ್ ಕೌಂಟ್ ಮಾಡಿಬಿಡ್ತಾರೆ. ಅಬ್ಸ್ಟ್ರಾಕ್ಟ್ ಮಾಡಿದ ಅಂತ ಕರೀತಾರೆ. ಏನಂತ ಅಬ್ಸ್ಟ್ರಾಕ್ಟ್ ಮಾಡಿದ, ಏನದು ಬಿಟ್ಟು ಸಿಕ್ಸರ್ ಆಗಾದ್ರೆ ಸಿಕ್ಸರ್ ತಗೋ ಹೀಗಾಗಿತ್ತು. ಇವ್ನು ಮಾಡಿದ್ದು ನೀವು ಅಡವಟ್ ಆಗೋಯ್ತು. ಹಾಗೆ ಮಾಡಾಗಿಲ್ಲ. ನೋಡಿ ಕಣ್ಣಾರೆ ಕಂಡ್ರು ಕೂಡ ಏನೂ ಮಾಡಾಗಿಲ್ಲ. ಪರೀಕ್ಷೆಯಲ್ಲಿ ನೋಡ್ತಾನೆ ತಪ್ಪರಿಯೋದನ್ನ ಏನೂ ಮಾಡಾಗಿಲ್ಲ. ಮನೆ ಕಿಟಕಿಯಲ್ಲಿ ನಿಂತ್ಕೊಂಡು ಯಾರು ಹೇಳಾಗಿಲ್ಲ. ಮತ್ತೆ ಹೇಳಿ ಅದೊಂದು ಬರೀ ಅಫೆನ್ಸ್ಗಳು ಸರಮಾಲಿ ಆಗಿಬಿಡುತ್ತೆ. ಧರ್ಮ ಅಂದ್ರೆ ಅದು. ಸರ್ವಾಂಶ ತತ್ರ ಕಲಿರಾವಿಷ ದೇವ ಕರೆದಾಗ ಎಲ್ಲರಲ್ಲೂ ಕಲಿ ಸೇರ್ಕೊಂಡಿದ್ದ. ಈ ಮಾತು ಇಲ್ಲಿ ಯಾಕೆ ಹೇಳಿದ್ರು ಅಂದ್ರೆ, ಅಲ್ಲಿ ವಿದುರ ಹೇಳ್ಬೋದಾಗಿತ್ತು ಆಗ್ಬೇಕಾದ್ರೆ. ಇಲ್ಲ, ದುರ್ಯೋಧನ ಆಡಬಾರ್ದು, ಇವನು ಮಾಡಬಾರ್ದು. ದುರ್ಯೋಧನ ಆ ಮಟ್ಟಿಗೆ ವಿದುರನೂ ಹೇಳಲಿಲ್ಲ, ಭೀಷ್ಮಾದಿಗಳು ಹೇಳಲಿಲ್ಲ, ಒಬ್ಬರು ಹೇಳಲಿಲ್ಲ. ಧರ್ಮರಾಜ ಹೇಳಬೇಕಾಗಿತ್ತು, ಆತ್ಮ ಹೇಳಲಿಲ್ಲ. ಯಾಕೆ ಎಲ್ಲರಲ್ಲೂ ಕಲಿ ಸೇರ್ಕೊಂಡಿತ್ತು. ಎಲ್ಲರಲ್ಲೂ ಕೂಡ ಕಲಿ. ನಿಮ್ಮನೆಗೂ ಲೇಟ್ ಹೋಗಿದ್ಯಾ, ನಿಮ್ಮನೆ ಎಲ್ಲರೂ ಕರೆಂಟ್ ಹೋದಾಗಿದೆ. ಕಲಿರಾವಿಷ ದೇವ ಕನೆಕ್ಷನ್ ಸೇಮ್ ಆದಾಗ ಒಂದ್ ಕಡೆ ಎಲ್ಲ ಕಡೆ ಹೋಗ್ಬಿಡ. ಆಗ್ಲಿಲ್ಲ. ಈ ಸಮಯದಲ್ಲಿ ಆ ಮಟ್ಟಿಗೆ ಆತ ಹೇಳ್ಬೋದಾಗಿತ್ತೆ, ಹೇಳಲಿಲ್ಲ. ಇದು ಅನ್ಯಾಯ ಅಂತ ಹೇಳ್ಬೋದಾಗ್ಲಿ. ಆದರೆ ಕೆಲವು ವಿಷಯಗಳು ವಿಧಾನ ಮಾತಾಡಿದ್ರು ಕೂಡ ಬೆಲೆ ಕೊಡೋದಿಲ್ಲ ಯಾರು ಕೂಡ. ಇದೆಲ್ಲ ನೀವು ಸುಮ್ಮನೆ ಫಾಲೋ ಮಾಡಿ ಬಂದು ಆಮೇಲೆ ಸರಿ ಮಾಡ ಅಂತ ಹೇಳಿದ್ರೆ ಹಾಳು ಮಾಡ್ಬಿಟ್ರು. ಆ ಮಟ್ಟಿಗೆ ವಿಧಾನ ಹೇಳ್ಬೋದಾಗಿತ್ತು. ಮುಂದೆ ಬೇಕಾಷ್ಟು ಮಾತಾಡ್ತಾನೆ, ಅಲ್ಲೇನೆ ಕೇಳೋದಿಲ್ಲ ಯಾರು. ಅದನ್ನು ಇಲ್ಲಿ ಹೇಳಿದ್ರು ಕೇಳ್ತಿರ್ಲಿಲ್ಲ. ಸರ್ವಾಶ್ಚ ತತ್ರ ಧರ್ಮರಾಜ ಒಪ್ಕೊಂಡ ಮೇಲೆ ಉಳಿದವ್ರು ಯಾರು ಹೇಳಿದ್ರು ಮಹತ್ವ ಹೋಗ್ಬಿಡುತ್ತಾಗ. ಅವರೇ ಒಪ್ಕೊಂಡ ನಿಮ್ಮದೇನು ಅಂತ ಕೇಳ್ತಾರೆ. ಅವರೇ ಒಪ್ಕೊಂಡ ನೀವೇನು ಮಾತಾಡೋದು. ಈಗ ಎದುರಾಳಿನೇ ಒಪ್ಕೊಂಡಾಗ ಇವ್ರು ಯಾರು ಅಬ್ಜೆಕ್ಟ್ ಮಾಡಕ್ ಬರೋದಿಲ್ಲ. ಕೆಲವು ಸಲ ಹುಡುಗ ಒಪ್ಪಿಟ್ಟಿದ್ರೆ ಏನ್ ಮಾಡಕ್ ಬರೋದಿಲ್ಲ ಅಂತ. ಈಗ ಅದೇಂತ ಅನ್ಯಾಯ ಒಪ್ಪಿಸ್ಬೋದು ಇವರು. ಅಂತ ಹೊತ್ತಲ್ಲಿ ಏನ್ ಮಾಡ್ತಾರೆ ಇವರು, ದಾರಿ ತಪ್ಪಿಡ್ತಾರೆ. ಆದ್ರಿಂದ ಧರ್ಮರಾಜನ ಫುಲ್ ರೈಟ್ ಇದ್ದದ್ದು ಕಳ್ಕೊಂಡ್ಬಿಟ್ಟ. ಭೀಮ ಪೂರ್ವಾನ್ ವಿನೈವ ಚತುರಃ ಸಪೃಥಾಂಚ ಕೃಷ್ಣಾಂ. ಎಷ್ಟೋ ಸತ್ತು ಮನುಷ್ಯ ತನಗೆ ಅನಿಸುತ್ತೆ ಆಕೆ ಮಾತು ಹೇಳ್ಬೋದಾಗಿತ್ತು ಅನ್ಸುತ್ತೆ, ಟೂ ಲೇಟ್. ಆಮೇಲೆ ಹೊಳೆಯುತ್ತೆ. ಯಾವುದೋ ಒಂದು ವಿಷಯ ಹೇಳ್ಬೇಕಾದ್ರೆ ಒಪ್ಕೊಂಡು ಕಳ್ಕೊಂಡಾಗಿದೆ ಈಗಾಗಲೇ, ಆಮೇಲೆ ಜ್ಞಾಪಕ ಆಗುತ್ತೆ. ಬಟ್ ಪ್ರಯೋಜನ ಇಲ್ಲ ಅದರಿಂದ. ಆ ಕಥೆ ಮುಗೀತು. ವಿನೈವ ಚತುರಃ, ಆಗ ಎಲ್ಲರೆಲ್ಲೂ ಕವಿ ಸೇರಿದ್ದ, ಆದರೆ 4 ಜನದಲ್ಲಿ ಸೇರಿದ್ದಿಲ್ಲ ಅಂತ ಹೇಳ್ತಾರೆ. ಕಲಿ ಯಾರ್ಯಾರು ಪ್ರವೇಶ ಮಾಡಲಿಲ್ಲ, ಅವ್ರಿಗೆಲ್ಲ ತಗೊಂಡು ವ್ಯಾಕ್ಸಿನ್ ತಗೊಂಡವ್ರಿದ್ದಾಗಿದ್ರಲ್ಲ ಆ ಥರ. ಇವರಿಗಂತೂ ಸಮಸ್ಯೆ, ಭೀಮಸೇನಿದ್ರೆ ಸಮಸ್ಯೆನೇ ಇಲ್ಲ, ಬರೋದೇ ಇಲ್ಲ. ವಿನೈವ ಚತುರಃ 4 ಜನ. ಸಪೃಥಾಂ ಪ್ಲಸ್ ಕುಂತಿ, ಯಾರ್ಯಾರು, ಕೃಷ್ಣ, ದ್ರೌಪದಿ ದೇವಿ, ಕ್ಷತ್ತಾರಂ ವಿದುರ ಮತ್ತು ಭೀಮ. ಸರಿನೇ ಸರಿ. ಭೀಮ ಪೂರ್ವಾನ್ ವಿನೈವ ಚತುರಃ, ಭೀಮಸೇನ, ಅರ್ಜುನ, ನಕಲ, ಸಹದೇವ 4 ಜನ. ಕುಂತಿ ಮತ್ತು ವಿದುರ ಇಷ್ಟು ಜನ ಬಿಟ್ಟು ಉಳಿದವರೆಲ್ಲ ಏನಾಗಿತ್ತು, ಭೀಷ್ಮಾದಿಗಳೆಲ್ಲ ಕೂಡ ಕಲ್ಯಾವೇಶಕ್ಕೆ ಒಳಗಾಗಿದ್ರು ಅಂತ ಹೇಳ್ತಾರೆ. ನಹಿ ಭೀಷ್ಮ ಮುಖ್ಯೈ ತೇ ವಾರಿತಾಹ ಕುಲ ವಿನಾಶನ ಕರ್ಮ ವೃತ್ತಾಹ. ಅವರೆಲ್ಲಂಥವ್ರು ದೊಡ್ಡಕ್ಕೆ ತಪ್ಪು ಮಾಡ್ತಿದ್ದಾರೆ. ಆಗಿದ್ದೇನೋ ಧರ್ಮರಾಜನ ಸೋಲ ನಿಜ, ವಂಶ ಹಾಳಾಯ್ತು ಅವ್ರದ್ದು. ಇವತ್ತೆ ಧೃತರಾಷ್ಟ್ರ ಮಾಡಿದ್ದನ್ನು ಬೆನ್ ಮಾಡಿದ್ರೆ ಅವತ್ತೇನಾಗ್ತಿತ್ತು, ಮುಖ್ಯ ಅಲ್ಲ, ವಂಶ ಬಿಡಿತಿತ್ತು. ಅದಕ್ಕೆ ಕುಲ ವಿನಾಶನ ಧರ್ಮ ವೃತ್ತಾಹ, ಕುಲವನ್ನೇ ನಾಶ ಮಾಡತಕ್ಕಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ. ಅವತ್ತಲ್ಲಿ ಹಿಡಿಯ ಯಾರು ಅದು ತೆಗೆದಾಕಲೇ ಇಲ್ಲ. ಅದು ಕಲಿ ಪ್ರವೇಶವೇ ಕಾರಣವಾಗಿತ್ತು. ಯಾವ ಮಟ್ಟಿಗೆ ಪಾಂಡವರಿಗೆ ಧರ್ಮರಾಜನ ಅನ್ಯಾಯ ತೊಗೊಂಬಂದು ನಿಜಾನೇ. ಆದ್ರೆ ಅನ್ಯಾಯಗನ ದೇವರು ಸರಿ ಮಾಡ್ದ. ಯಾವ ರೀತಿಯಲ್ಲಿ, ಅದು ಇವರ ಸಾವಿಗೆ ಕಾರಣ ಆಗಾಗಾಯ್ತು. ಬರೀ ಕೊಲ್ಲೋ ಪ್ರಸಂಗ ಬರ್ತಿರ್ಲಿಲ್ಲ. ಸೋತು ಯುದ್ಧ ಮಾಡ್ಕೊಂಡಿರ್ಬೋದು, ಜಗಳ ಆಡ್ಕೊಂಡಿರ್ಬೋದಾಗಿತ್ತು. ಪ್ರತಿಜ್ಞೆ ಮಾಡಿ ಕೊಲ್ತೀನಿ ಅಂತ ಎಲ್ಲ ಬಂದಿದ್ದಾಗ ದೊಡ್ಡ ಅಪರಾಧಗಳನ್ನು ಮಾಡೋದಕ್ಕೊಂದು ಹೊರಕ ಸಿಕ್ಕಾಗಾಯ್ತು. ಭೀಷ್ಮಾದಿ ಇವತ್ತು ಎಲ್ಲಿತ್ತು, ಮನೆ ಹಾಳ ಕೆಲಸ ಮಕ್ಕಳು ಮಾಡಿದ್ರೆ ಯಾರು ಬೇಡ, ಯಾರು ತಡೀತಾರೆ ಇವತ್ತಿನ ದಿವಸ. ಗೋತ್ರ ಕೊನೆ ಇವ್ರದೇ, ಒಬ್ಬನೇ ಮಗ ಒಬ್ಬನೇ ಮಗಳು, ಕತೆ ಮುಗಿತಾನಿಗೆ. ಇದೇನು ವಂಶನೇ ನಿಂತೋಯ್ತಾನಿಗೆ. ಎಷ್ಟು ದೊಡ್ಡ ತಪ್ಪ, ಕುಲ ವಿನಾಶನ ಆಗಿರೋದೀಗ. ಯಾರು ಹೇಳ್ತಾರೆ ಅದನ್ನ? ಹೇಳಿದ್ರೆ ಏನು ಅರ್ಥ ಆಯ್ತು ನೋಡ್ಲೇ ಇಲ್ಲ. ಒಂದು ವಿಂಗ್ ಕಟ್ ಆಯ್ತದೆ, ಒಂದು ಕನೆಕ್ಷನ್ ಡಿಸ್ಕನೆಕ್ಟ್ ಆಗ್ತಾ ಇಲ್ಲ ಫಾರ್ ಎವರ್. ಮತ್ತೆ ಸರಿ ಮಾಡಕ್ ಬರೋದೇ ಇಲ್ಲ. ಒನ್ಸ್ ಫಾರ್ ಆಲ್. ಒಬ್ಬನ ತಪ್ಪಾಗಿ ಹೋಲಪ್ಪ, ಒಂದು ಗ್ಯಾಪ್ ಹೊತ್ತು ಮತ್ತೆ ಸರಿ ಹೋಗುತ್ತೆ ಇಲ್ಲ. ಅದು ಹೋದ್ರೆ ಹೋದಾಗ ಲೆಕ್ಕ ಪೂರ್ತಿ. ಆ ರೀತಿ ಎಷ್ಟು ಮನೆ ಆಗಿಲ್ಲ ಇವತ್ತು. ಯೋಚನೆ ಮಾಡಿ, ಎಷ್ಟೋ ಮನೆಗಳು ಯೋಚನೆ ಮಾಡೋಕ್ಕೂ ಸಾಧ್ಯ ಬದಲಾಗಿಬಿಟ್ಟು. ಅದು ಯಾರು ತಪ್ಪಾಯ್ತು ಈಗ? ಅವರೇ ನಾವೇನು ಮಾಡಲಿ, ಅವರು ನೀವೇನು ಮಾಡಿ ಹೇಳ್ಬೋದಾಯ್ತು. ರೋಲ್ ಏನು ಇಲ್ಲಿ ಹೇಳಕ್ಕೆ ಹೋಗಲೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳಿವಾಗದೇ ಇರೋ ಕೇಸ್ ಇರ್ಬೋದು, ಆ ವಿಚಾರ ಬೇರೆ. ಅಂಥದ್ದು ಕಡಿಮೆ. ಇವ್ರಿಗೆ ದೋಷ ಇಲ್ಲ, ಇವ್ರು ಹಾಳು ಮಾಡಿದ್ರು ಅಂತ ಆಗ್ಲಿಲ್ಲ. ಹಾಳಾಗಿದ್ದ ರಿಸಲ್ಟ್ ಒಂದೇ ಆಗಿದ್ರು ಕೂಡ ಶೇರ್ ಯಾರು ಮಾಡ್ಬೇಕಾಗಿಲ್ಲಾಗ ಇವ್ರು ಪ್ರಯತ್ನ ಪಟ್ಟ ಆಗ್ಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ. ಬ್ರಹ್ಮಚಾರಿಣೆ ಮದುವೆನೇ ಆಗ್ಲಿಲ್ಲ, ಕಟ್ಟಾಯ್ತು ಯಾವುದೋ ಕಾರಣಕ್ಕೆ. ಅದು ದೋಷ ಅಲ್ಲ.
ಅವ್ರು ಯಾವುದೋ ಒಂದು ದೋಷ ಇತ್ತು, ಅವ್ನು ಮದುವೆ ಆಗಲಿಲ್ಲ, ವಂಶ ನಿಂತು ಅವ್ನು ತಪ್ಪು ಅಲ್ಲ, ಇದು ಯಾವ ತಪ್ಪು ಅಲ್ಲ, ಅವ್ರು ಯೋಗ ಇಲ್ಲ ಅಷ್ಟೇ. ಅದು ಇರೋದು ನಡೆದಿರೋದೇನಿದೆ ಅವಿವೇಕದಿಂದ ನಡೆಯೋ ಕೆಲಸಗಳು. ಅದನ್ನು ಗಮನಿಸಿದರೆ ಇವತ್ತು ಈ ಕಥೆಗಳೆಲ್ಲ ನಮಗೆ ಎಚ್ಚರಿಕೆ ಕೊಡೋದಕ್ಕೆ ಹೊರಟಿರೋದು. ಅವ್ರು ಸುಮ್ಮನೆ ಕೂತಿದ್ದರ ಫಲ ವಂಶ ಹಾಳು ಮಾಡ್ಕೊಂಡ್ರಲ್ಲ. ಅನ್ಯಾಯ ನಡೆದಾಗ ಅದು ಪ್ರತಿಭಟನೆ ಮಾಡದೆ ಹೋದರೆ, ತಿಳುವಳಿಕೆ ಮಾಡದೆ ತೋರಿಸ್ದೆ ಹೋದ್ರೆ ಏನಾಗುತ್ತೆ ಅಲ್ಲಿಗೆ? ತಮ್ಮ ಕೈಯಾರ ತಮ್ಮ ವಂಶ ಹಾಳು ಮಾಡ್ಕೊಂಡಾಗುತ್ತೆ. ಸರ್ವಾಂಶ ತತ್ರ ಕಲಿರಾವಿಷದೇವ ಭೀಮಪೂರ್ವಾನ್ ವಿನೈವ ಚತುರಃ ಸಪ್ರತಿ. ಇವತ್ತು ಅನೇಕರ ತಪ್ಪು ಇನ್ನೇನಾಗುತ್ತೆ ಗೊತ್ತಾ? ಉಳಿದವ್ರು ಶುರು ಮಾಡ್ತಾರೆ, ನೋಡಿ ಇವ್ರು ಮಾಡ್ಲಿಲ್ವಾ ಅಂತ ಶುರು ಮಾಡ್ತಾರೆ. ಅದು ಇವ್ರ ಪಾಪ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗೋಗಿ ಮತ್ತೆ ಎಲ್ಲ ಇವನು ಗುರುವಾರ ಈಗ ಎಲ್ಲರಿಗೂ. ಹೇಗೆ ಪುಣ್ಯನೂ ಹೇಳಿದವರಿಗೆಲ್ಲ ಬರುತ್ತೋ, ಪಾಪನೂ ಹೇಳಿದವರೆಲ್ಲ ಬರುತ್ತೆ. ಆ ಥರ ಮೊದಲು ಮಾಡಿದ ಪ್ರೆಸಿಡೆನ್ಸ್ ಆಯ್ತು ಉಳಿದವರಿಗೆ. ಸೊ ಹಿಂದಿನ ತಪ್ಪಿಂದ ಇನ್ನೊಂದು ತಪ್ಪು ಸೇರ್ಕೊಂಡಿದ್ದಕ್ಕೋಸ್ಕರ ತುಂಬ ಅನ್ಯಾಯ ಮಾಡಿದಾಗ ಹಿಂದೆ ನಾಪತ್ತೆ ಆಗಿಬಿಡ್ತಾ ಇದ್ರು ಅವ್ರು. ಯಾತಕ್ಕೆ? ತನ್ನಿಂದ ಇದಾಗಬಾರ್ದು. ಸಮಾಜದಲ್ಲಿ ಅವರೇ ಟಾಪ್ ಬಂದ್ಬಿಡ್ತಾರೆ ಮುಂದೆ. ಕುಡಿದವ್ರು ಧರ್ಮ ಬಿಟ್ಟರು ನೋಡಿ ಹೇಗಿದ್ದಾರೆ, ಅವರೀಗ ಸುಖವಾಗಿದ್ದಾರೆ. ಏನಾಗಿದೆ ಅವರಿಗೆ? ಅದೇ ಈ ಪಾಪ ಕಟ್ಕೋಬಾರದು ಮತ್ತೆ ಅವರು ಎಲ್ಲ ಓಡೋಗ್ಬಿಡ್ಬೇಕು. ಅದನ್ನು ಮಾಡೋದಿಲ್ಲ. ಅನ್ಯಾಯನ ಮಾಡಿ ಅಡ್ವಾಂಟೇಜ್ ತಗೊಳಕ್ಕೆ ಇಷ್ಟಪಡ್ತಾರೆ. ಅದು ದೊಡ್ಡ ತಪ್ಪಾಗಿ ತಪ್ಪು ಆ ರೀತಿ ಮಾಡ್ಕೊಳಕ್ಕೆ ಎಂದೂ ಹೋಗಬಾರ್ದು. ತತ್ರ ಕಲಿರಾವಿಷದೇವ ಭೀಷ್ಮ ಪೂರ್ವಾನ್ ವಿನೈವ ಚತುರಃ ಸಪೃಥಾಂಚ ಕೃಷ್ಣ ಕ್ಷತ್ತಾರಮೇವ ಚ ತತೋ ನಹಿ ಭೀಷ್ಮ ಮುಖ್ಯೈಃ ತೇ ವಾರಿತಾಃ ಕುಲವಿನಾಶನ ಕರ್ಮವೃತ್ತಾಃ. ಅವರು ತಪ್ಪು ಮಾಡಿದ್ರು, ತಪ್ಪು ಅಂತ ಹೇಳೋದಕ್ಕೂ ಅವ್ರಿಗೆ ಆಗದೆ ಹೋಗಿದ್ದಕ್ಕೆ ಅಲ್ಲೂ ಕಲಿವ್ಯಾಸವನ್ನು ಮಾಡೋದಕ್ಕೊಂದು ತಪ್ಪು, ಹೇಳದಿರೋದಕ್ಕೆ ಇನ್ನೊಂದು ಕಲಿಯಾವೇಶ. ಕಲಿಯಾವೇಶ ಎರಡು ಭಾಗ. ತಪ್ಪು ಮಾಡೋದಕ್ಕೊಂದು, ತಪ್ಪು ಮಾಡಿದ ಸರಿ ಅಂತ ವಾದಿಸೋದಾಗ್ಲಿ, ತಪ್ಪು ಮಾಡೋದನ್ನು ಬೇಡ ಅಂತ ಹೇಳೋದಾಗ್ಲಿ ಮಾಡದೆ ಹೋದಾಗ ಆ ಭಾಗದಲ್ಲೂ ಏನಾಗಿದೆ? ಈಗ ಕಲಿ ಪ್ರವೇಶ ಮಾಡಿದ್ದಾನೆ ಅಂತ. ತುಂಬ ಜನ ಇವತ್ತು ನಮ್ಮ ಪಡೆಯನ್ನು ಮಾಡ್ಕೊಂಡು ಹೋಗ್ತೀವಿ, ಒಳಗೆ ಯಾರಿಗೂ ಹೇಳೋದಿಲ್ಲ. ನಾವು ಸಂಜೆ ಯಾವುದೋ ನಾವು ಬಿಟ್ಟಿಲ್ಲ, ಮಕ್ಕಳಿಗೆ ಯಾರಿಗೂ ಹೇಳೋದಿಲ್ಲ. ಹೇಳೋ ರೈಟ್ ನಿಮಗಿದೆ, ಹೇಳೋದಿಲ್ಲ ಅಂತ ಹೇಳಾಗಿಲ್ಲ, ಹೇಳಲೇಬೇಕದು. ಅವ್ರು ಕೇಳೋದಿಲ್ಲ, ಬೇರೆ ಹೇಳ್ತಾ ದಿವಸ ಒದರ್ತಿರೋದೇ ಕೆಲಸ. ದಿವಸ ಹೇಳಬೇಕು ಅಂತ ಮಾಡೋದಕ್ಕೆ ಗೊತ್ತಿದ್ರು ಹೇಳಬೇಕು. ಯಾಕೆ? ಕರ್ತವ್ಯ ಮುಗೀತು. ಅದು ಆ ಕರ್ತವ್ಯ ಪಾಲನೆ ಮಾಡೋ ಯಾವುದೋ ಕಾರಣಕ್ಕೆ ಬಿಟ್ಟುಬಿಟ್ರೆ ಅದಕ್ಕೆ ರೋಗ ಅಂಟ್ತಾನೆ ಇರುತ್ತೆ. ವಿದುರ ಶತ್ರ ಶಬ್ದಕ್ಕೆ ಅಷ್ಟೇ ತಗೊಂಡ್ರೆ ಅರ್ಥ ಶೂದ್ರ ಅಂತ ಅರ್ಥ. ಮತ್ತೆ ಇಲ್ಲಿ ವಿದುರ, ಇಲ್ಲಿ ಶೂದ್ರ ಅಂದ್ರೆ ಯಾರು? ವಿದುರ ಅಷ್ಟೇ. ಕಾಮನ್ ನೋನ್ ಆಕ್ಚುಲಿ. ವಿದುರ ಮತ್ತು ಪ್ರಾಪರ್ ನೋನ್. ಕ್ಷತ್ರ ಅಂದ್ರೆ ಸ್ಟೂಡೆಂಟ್ ಅಂತ ಯಾರು ಬೇಕಾದ್ರೂ ಆಗ್ಬೋದು. ಇಲ್ಲಿ ಸ್ಟೂಡೆಂಟ್ ಒಬ್ಬರೇ ಆದ್ರಿಂದಾಗೇನೆ ಅರ್ಥ. ಕ್ಷತ್ರ ಅಂದ್ರೆ ಕ್ಷತ್ರಿಯ. ಕ್ಷತ್ತ ಅಂದ್ರೆ ಇದು ಒಂದೇ ಪದ ಎಷ್ಟು ಇದೆ. ಕ್ಷಾಕ್ಷ ಕಾಮನ್ ಆದ್ರೂ ಕೂಡ ಮುಂದೆ ಬಂದ ಕ್ಷತ್ರು ಕ್ಷತ್ತ ಎಷ್ಟು ವ್ಯತ್ಯಾಸ ಬಂದು. ಶತ್ರು ಶಬ್ದ ಅದು ಕ್ಷತ್ರ ಶಬ್ದ ಅಷ್ಟು. ಅದಕ್ಕೆ ಒಂದು ಅಕ್ಷರ ತ್ಯಾಗ ಯೋಗೇನ ವಜ್ರಾಸವನ್ನು ಬರೀತಾರೆ. ಒಂದು ಅಕ್ಷರ ಎರಡು ಮಾಡಿ ತೆಗೆದಾಗ ಎಷ್ಟು ಮೀನಿಂಗ್ ಚೇಂಜ್ ಆಯ್ತಲ್ಲ ಅಂತ ಅಂದ್ಕೊಡ್ತಾರೆ. ವಿಷಯ ಬೇರೆ. ಅಂತೂ ಒಂದು ಅಕ್ಷರದಲ್ಲಿ ಎಷ್ಟು ವ್ಯತ್ಯಾಸ ಆಯ್ತು. ಇಲ್ಲ, ಕಲ್ಯಾವೇಶ ಇಲ್ಲ. ಅದು ಹೇಳಿ ವಿದುರ ಅಂತ ಹೇಳ್ಬಿಟ್ಟಿದ್ರೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದ. ಭೀಷ್ಮಾಧಿವಿ ಸ ವಿದುರೇಣ ಚ ವಾರ್ಯಾಮ. ಇವತ್ತು ನಾವು ತಪ್ಪು ಮಾಡ್ತೇವೆ, ಕಲ್ಯಾವೇಶ ಅಂತ ಹೇಳಬಾರ್ದು. ಅದಕ್ಕೆ ನಮ್ಮ ತಿಳುವಳಿಕೆ ಇಲ್ಲ ಅಂತ ಹೇಳ್ಬೇಕು. ಅದಕ್ಕೆ ಅರ್ಥ ಆಯ್ತಾ? ತಿಳುವಳಿಕೆ ಇಲ್ಲ ಅಷ್ಟೇ. ತಿಳುವಳಿಕೆ ಇದ್ದವ್ರು ಮಾಡದೆ ಹೋದಾಗ ಏನಂತಾರೆ ಅದಕ್ಕೆ? ಅದು ಕಲ್ಯಾವೇಶ ಹೇಳೋದು. ತಿಳುವಳಿಕೆನೇ ಇಲ್ಲ, ಅವ್ನೇನು ಮಾಡೋದು? ಈಗ ಭಾರಿ ಬಿದ್ದಂತ ಪರೀಕ್ಷೆಗೆಲ್ಲ ಫೇಲ್ ಆಗಿಬಿಟ್ಟ. ಅದು ಕಾರಣ ಡ್ರಾಪ್, ಅದು ಹೋಗ್ಲಿಲ್ಲ ಅಂತ ಹೇಳಿದ ಅಷ್ಟೇ. ಫೇಲ್ ಅಂತ ಕರೆಯೋದಿಲ್ಲ ಅಂತ. ಇನ್ನೊಬ್ರು ಹೋಗಿ ಫೇಲ್ ಆದ, ಅವನು ಹೋಗದೆ ಹೋದ್ರು ಫೇಲ್ ಆಗ್ತಿದ್ದ, ಹೋದ್ರು ಫೇಲ್ ಆದ. ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಬೇರೆ ಕಾರಣ ಕೊಡಬೇಕಾಗಿಲ್ಲ ಅವರಿಗೆ. ಇಲ್ಲಿ ಕಲ್ಯಾವೇಶ ಅಂತ ಎಲ್ಲರಿಗೂ ಹೇಳಬೇಕಾಗಿಲ್ಲ. ಭೀಷ್ಮಾಧಿಭಿ ಸ ವಿದುರೇಣ ಚ ವಾರ್ಯಮಾಣ ದ್ಯೂತೆ ನಿಧಾಯ ಪಣಮಪಿ ಅಖಿಲಂ ಸ್ವವಿತ್ತಂ ಗಾಂಧಾರಕೇಣ ವಿದಿತಾಕ್ಷ ಹೃದಾಜಿತೋ ದ್ರಾಕ್ ಪಾಂಡೋಸುತೋ ಅಥ ನಕುಲಂ ನ್ಯದಧಾತ್ಪಣಾಯ. ಭೀಷ್ಮಾಧಿಭಿ ಸಹ ವಿದುರೇಣ ಚ ವಾರ್ಯಮಾಣ ದ್ಯೂತೆ ನಿಧಾಯ ಪಣಂ ಅಪಿ ಅಖಿಲಂ ಸ್ವವಿತ್ತಂ. ಅದು ಪಣ ಇಡ್ಬೇಕಾದ್ರೆ ಎಷ್ಟು ಇಡ್ತಾರೆ ಸಾಮಾನ್ಯ? ಇವು ಟ್ಯಾಕ್ಸ್, ನೀವು ATG ಕ್ಲೇಮ್ ಮಾಡೋಕ್ಕಾದ್ರು ಎಲ್ಲ ಸಂಬಳ ಕೊಟ್ಟರೆ ಒಪ್ಪೋದಿಲ್ಲ ಅವ್ರು. ಎಷ್ಟು ಕೊಡಬೇಕು? ಪರ್ಸೆಂಟೇಜ್ ಅಷ್ಟೇ. ಜಾಸ್ತಿ ಕೊಟ್ಟರೆ ಅದು ಕೊಟ್ಕೊಂಡು ಹೋಗಿ ನೀನು ಕನ್ಸಿಡರ್ ಮಾಡಲ್ಲ. ಅದು ಗೊತ್ತಾಯ್ತಾ? ನೀವು ಬೇರೆ ಸೋರ್ಸ್ ಇದೆ ಅಂತ ಅರ್ಥ. ಯಾಕೆ ಎಕ್ಸ್ಪ್ಲೇನ್ ಮಾಡಿದ್ರೆ ಕತೆ ಶುರುವಾಗುತ್ತೆ, ಆಮೇಲೆ ಮಾಡಾಗಿಲ್ಲ. ಇಲ್ಲೂ ಕೂಡ ಅವ್ರು ಏನು ಮಾಡಿದ್ರಾಗ ಸ್ವಲ್ಪ ಇಡ್ಬೋದಾಗಿತ್ತು ದ್ಯೂತಕ್ಕೆ. ತಿಟ್ಕೋಬೇಡ, ದ್ಯೂತ ಆಡಲೇಬಾರ್ದು. ಫಸ್ಟ್ ಇದು ಮದ್ಯಪಾನ ಮಾಡೋದು, ಹನಿ ತಗೋತೀವಿ ಅಂತ ಹೇಳಿದ್ರೆ ಹಾಗೆ ಅದು ತಪ್ಪದು. ಆದರೆ ಒಂದು ಧರ್ಮರಾಜ ಮಾಡಿದ್ದೇನು? ಅಖಿಲಂ ಸವಿತ್ತಂ. ಇಡೀ ರಾಜ್ಯವನ್ನೇ ಇಟ್ಬಿಟ್ಟ ನೋಡಿ, ಇಡೀ ರಾಜ್ಯವನ್ನು. ಅದು ಕೋರ್ಟ್ ಯಾವ ಕೋರ್ಟಲ್ಲಿ ಸ್ಟ್ಯಾಂಡ್ ಆಗಲ್ಲ. ಅರ್ಥ ಆಯ್ತಾ? ಇವತ್ತು ಆ ರೀತಿ ಆಟ ನಡೆದು ಇವತ್ತು ಸೋತರು ಕೂಡ ಅದಕ್ಕೆ ಬೆಲೆ ಇಲ್ಲ. ಅವ್ರು ಏನು ಮಾಡ್ತಾರೆ? ಪೆನಾಲ್ಟಿ ಆಗಿ ಕೊಡಿಸ್ತಾರೆ ಹೊರತು ಏನು ಕೊಡೋದಿಲ್ಲ, ಕನ್ಸಿಡರ್ ಮಾಡೋದೇ ಇಲ್ಲ. ಯಾಕೆಂದರೆ ಇಲ್ಲೆಜಿಸ್ಟಿಮೇಟು. ಎಷ್ಟೊತ್ತರ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಕೂಡ ಅದು ಕಾನೂನು ವಿರೋಧವಾಗಿದ್ದ ಅಗ್ರಿಮೆಂಟು ಸ್ಟ್ಯಾಂಡ್ ಆಗಲ್ಲ. ರಿಜಿಸ್ಟ್ರೇಷನ್ ಮಾಡಿದ್ರು ಸ್ಟ್ಯಾಂಡ್ ಆಗಲ್ಲ.
ಯಾಕೆ ಏನಿದೆ ಬೇಸಿಕಲಿ ಎಲ್ಲಿ ತಪ್ಪಿದೆ ಅದು? ಅಗ್ರಿಮೆಂಟ್ ಇನ್ವ್ಯಾಲಿಡ್ ಅಗ್ರಿಮೆಂಟ್ ಅದು ಮಾಡಕ್ ಬರೋದಿಲ್ಲ. ಆ ಅದೇ ಹೇಳ್ತಾರೆ, ಕೊಡ ಹಕ್ಕ ಆತನಿಗೆಲ್ಲ ಇಡಬಾರದು ಕೂಡ. ಮತ್ತೆ ಇದಕ್ಕೆ ಇಡ ಆಗಿಲ್ಲ ಅಂತ, ಯಾವುದಕ್ಕೆ ಇಡ ಆಗಿಲ್ಲ? ದ್ಯೂತಕ್ಕೆಲ್ಲ ಉಪಯೋಗಿಸಾಗಿಲ್ಲ. ಮನೆಯವರೇ ಕೋರ್ಟ್ ಕೇಸ್ ಹಾಕ್ಬೋದು, ನಾವು ಯಜಮಾನ ಮೇಲೆ ಕೇಸ್ ಹಾಕ್ಬೋದು, ಅದು ಸ್ಟ್ಯಾಂಡ್ ಆಗುತ್ತೆ. ಅವ್ರ ಕೇಸ್ ಆಗಿದ ಆಡ್ದಾಗಿರ್ದಾವೆಲ್ಲ ಏನು ಆಚೆ ಸೈನ್ ಮಾಡಿದ್ದ 1000 ಮಾಡಿರಲಿ, ಅವ್ರು ಏನು ರೈಟ್ ಇಲ್ಲ, ಅವ್ನಿಗೆ ಅನ್ಸರಬಲ್. ಅದರಿಂದ ಅವ್ರಿಗೆ ವಾಪಸ್ ಕೊಡಿಸ್ಬಿಡ್ತಾರೆ, ಪೂರ್ತಿಯಾಗಿ ವಾಪಸ್ ಕೊಡಿಸಿ ಅದು ಟೋಕನ್ ನಿಂದ ಪನಿಷ್ಮೆಂಟ್ ಹಾಕ್ತಾರೆ ಅಷ್ಟೇ, ಹೊರತು ಇದನ್ನ ಹಾಕಲ್ಲ. ಇವೆಲ್ಲ ಬರುತ್ತೆ ಅದೀಗ, ಎಲ್ಲ ಮುಂದೆ ಎಲ್ಲ ಹೇಳ್ತಾರೆ. ಈಗಿನ ಕಾಲಕ್ಕೆ ಯಾರೂ ಮಾತಾಡ್ತಾ ಇಲ್ಲ ಹಾಗೆಲ್ಲ. ಅದಕ್ಕೆ ಹೇಳಿದ್ದ ಕಲ್ಯಾವೇಶ ಬಂದಾಗ ಮೊದಲು ಜೂತ ಆಡಬಾರ್ದು ಅಂತ ಹೇಳಲಿಲ್ಲ, ಈ ಎಲ್ಲ ಇಡಬಾರ್ದು ಅಂತ ಹೇಳಬಾರ್ದು, ಅದನ್ನ ಹೇಳಿದ್ರು, ಕೇಳಲಿಲ್ಲ. ಇಟ್ ವಾಸ್ ಟೂ ಲೇಟ್. ಅಷ್ಟೊತ್ತಿಗೆ ಎಲ್ಲ ಇಟ್ಟಾಯ್ತು. ಒಂದು ಇಟ್ಟ ಮೇಲೆ ವಾಪಸ್ ತಗೊಳ್ಳಲ್ಲ. ಇಂಥ ಮಾತುಗಳೆಲ್ಲ ಶುರು ಆಗತ್ತಂತೆ. ಮಾತು ಅಂದ್ರೆ ಮಾತು, ಅಲ್ಲೂ ಫಾಲೋ ಮಾಡಬೇಕಾಗಿಲ್ಲ, ಆದರೂ ಮಾಡ್ದ. ಭೀಷ್ಮಾಧಿವಿ ವಿದುರೇಣ ಚ ವಾರ್ಯಮಾಣ ದ್ಯೂತೆ ನಿಧಾಯ ಪಡಮಪಿ ಅಖಿಲಂ ಸವಿತ್ತಂ ಗಾಂಧಾರಕೇಣ ವಿದಿತಾಕ್ಷ ಹೃದ. ಈತನಿಗೆ ಆಡ್ಲಕ್ಕೆ ಬರೋದಿಲ್ಲ, ಆದ್ರೆ ಆಡ್ಲಕ್ಕೆ ಬರುತ್ತೆ ಅವನಿಗೆ. ಧರ್ಮಾದಿನ ದ್ಯೂತನೇ ಬರೋದಿಲ್ಲ, ಅರ್ಥ ಆಯ್ತಾ? ದ್ವಿತೀಯ ಶಕನಿ ದ್ಯೂತ ಬರುತ್ತೆ, ಜೊತೆಗೆ ಮೋಸ ಮಾಡ್ಲಿಕ್ಕೆ ಬರುತ್ತೆ. ಧರ್ಮಾದಿಗೆ ಎರಡೂ ಬರೋದಿಲ್ಲ, ಆಟನೂ ಬರೋದಿಲ್ಲ, ಇದು ಬರೋದಿಲ್ಲ. ಹೇಳ್ತಾರೆ ಇವರು ಶಕನಿ ಕರಿ ಗೆಲ್ತೆ, ಅದು ಗೆಲ್ತೇನೆ. ಅದಕ್ಕೆ ಅಂದ್ರೆ ದ್ಯೂತ ಪ್ರಿಯೋ ಹಿ ಕೌಂತೆಯ ನಸ ಜಾನಾತಿ ದೇವಿತು. ಆಟ ಬರೋದಿಲ್ಲ ಅವನಿಗೆ, ಇದು ಗೊತ್ತಿದೆ. ಇವತ್ತು ಕ್ರಿಕೆಟ್ ಬ್ಯಾಟೆ ಕೈಲಿ ಹಿಡಿದ್ರೆ ಆಟ ಕರೆದ್ರೆ ಹೇಗಿರ್ತದೆ, ಇವತ್ತು ಜನ ನೋಡಿವಿಲ್ಲ ಅಂತ ಆ ಸ್ಥಿತಿ ಬರುತ್ತೆ. ಎಷ್ಟೊಂದ್ರೆ ಕ್ರಿಕೆಟ್ ನೋಡಿ ಆಟ ಗೊತ್ತಿರೋದಿಲ್ಲಲ್ಲ, ಆಟ ನೋಡಕ್ಕವ್ರು ಏನು ಅರ್ಥನೇ ಆಗೋದಿಲ್ಲ. ಯಾಕೆ ಏನಿದೆ, ಏನು ಯಾರು ಔಟ್ ಅಂತ ಅವ್ರಿಗೆ ಏನು ಆಡಾಗೋದು ಅಂತ ಬಿಡ್ತಾರೋ, ಅದಕ್ಕೆ ಅರ್ಥ ಆಗೋದಿಲ್ಲ ಅವ್ರಿಗೆ. ಆದಿ ಭೀಮಸೇನ ಎಲ್ಲಿದೆ ಅದು? ಭೀಮಾದಿಬಿ ಅಂತ ಸಹ ವಿದುರೇಣ ಚ ವಾರ್ಯಮಾಣ. ಭೀಮಸೇನ ದೇವರು ಹೇಳಿ ನಿಂತ್ಕೊಂಡು ಈಗ ಆಡಬೇಡ ಅಂತ ಹೇಳಿದ್ರು. ಅದು ಎಲ್ಲರೂ ಹೇಳೋ ಮಾತು ಹೇಳಿದ್ರು ಅಷ್ಟೇ. ಅದು ಇದು ಮಾಡೋದು ಬೇರೆ, ಮೊದಲ ಸ್ಟೇಜ್ ಅಲ್ಲ, ಈ ಸ್ಟೇಜ್. ಎಲ್ಲರ ಮಾತು ಸೇರಿಸಿದ್ರು ಅಷ್ಟೇ ಹೊರತು ಅದು ಕೇಳೋದಿಲ್ಲ ಅಂತ ಗೊತ್ತಿತ್ತು ಕೂಡ ಅವರಿಗೆ. ಉಳಿದವರಿಗೆ ಗೊತ್ತಿಲ್ಲ, ಇದು ಗೊತ್ತಿತ್ತು. ನಿಧಾಯ ಪಣಮಪಿ ಅಖಿಲಂ ಸ್ವವಿತ್ತಂ ಗಾಂಧಾರಕೇಣ ವಿದಿತಾಕ್ಷ ಹೃದ. ಭೀಮಾದಿಗಳು ಅಂತ ಹೇಳಿದಾಗ ಅರ್ಜುನ ಎಲ್ಲ ಸೇರ್ಕೊಂಡ್ರು, ಕುಂತಿನೂ ಸೇರ್ಕೊಂಡು, ಆ ವಿದುರನೂ ಸೇರ್ಕೊಂಡ. ಆ ಗಾಂಧಾರಕೇಣ ವಿದಿತಾಕ್ಷ ಹೃದಾಜಿತ. ಅಕ್ಷಹೃತ್ ಅಂದ್ರೆ ಏನು? ಅಕ್ಷಹೃದಯ ಅಂದ್ರೆ ದ್ಯೂತದ ಟ್ಯಾಕ್ಟಿಕ್ಸ್. ಅದು ಅದ್ರ ಹೇಗೆ ಗೆಲ್ಬೇಕು ಅಂತ ಸೀಕ್ರೆಟ್ ಗೊತ್ತಾತನಿಗೆ, ಈತನು ಗೊತ್ತಿಲ್ಲ. ವಿದಿತ ಅಕ್ಷಹೃದ, ಅಕ್ಷಹೃದಯವನ್ನ ಸರಿಯಾಗಿ ತಿಳಿದಂತ ವಿದಿತಾಕ್ಷಹೃತ ತೇನ ವಿದಿತಾಕ್ಷಹೃದ ಅಂತಾಯ್ತು. ಗಾಂಧಾರಕೇಣ ಜಿತಃ. ಒಂದಾಟಲ್ಲಿ ಗೆಲ್ಲೇ ಇಲ್ಲ, ಯಾವ ಸ್ಟೇಜಲ್ಲೂ ಧರ್ಮರಾಜ ಗೆಲ್ಲಿಲ್ಲ, ಗೊತ್ತಾಯ್ತು. ಆಟ ಆಡ್ತಾ ಕಲೀಲಕ್ಕೂ ಹೋಗಲಿಲ್ಲ, ಬರಲೂ ಇಲ್ಲ. ಹಿಂದೆ ಬಲರಾಮ ದೇವರಿಗೂ ರುಕ್ಮಿಗೂ ನಡೀತು. ರುಕ್ಮಿಗೂ ಬಲರಾಮ ದೇವರಿಗೂ ಜ್ಯೋತ ಶುರುವಾಯಿತು. ಅದು ಮದುವೆನೇ, ಮೊಮ್ಮಗಳ ಮದುವೆ. ಇವರು ಯಾರ್ದು ರುಕ್ಮಿದು, ಅವರು ಫ್ರೆಂಡ್ಲಿ ಮ್ಯಾಚ್ ಅಂತಲೇ ಶುರುವಾಯಿತು. ಅದು ಬಲರಾಮ ದೇವರು ಸೋತ್ಬಿಟ್ರು ಫಸ್ಟ್, ಗೊತ್ತಾಯ್ತಾ? ಒಂದು ಆಟ ಆಯ್ತು, 2 ಆಟನೂ ಸೋತರು. ಆಟ ಬರ್ತಿದ್ದಿಲ್ಲ ಅವರಿಗೆ, ಯಾಕಂದ್ರೆ ಆಡಬಾರ್ದು ಫಾಲೋ ಮಾಡ್ಕೊಂಡೇ ಬಂದಿದ್ರು ಅವರು. ಇವ್ರು ಮೋಸಗಾರ ಗೆದ್ರು. ಅಷ್ಟೊತ್ತು ಭಾಳ ಯೋಚನೆ ಮಾಡಿದ್ರು ಅವರು. ಆಟ ಕಲ್ತು ಬಿಟ್ರಂತ, ಭಾಳ ಆಶ್ಚರ್ಯ. ಆ ಬಲರಾಮ ಶೇಷದೇವರು ಭಾಳ ಕೌಶಲ ಇತ್ತು, ಕಲ್ತರು. ಆಮೇಲೆ ಇವರೇ ಗೆಲ್ಲಕ್ಕೆ ಶುರು ಮಾಡಿಬಿಟ್ರು. ಅವನು ಗಾಬರಿ ಆದವನು, ಫಜಿತಿ ಆಯ್ತ. ಹಠ ಹಿಡ್ದ, ಇಲ್ಲ ನಾನೇ ಗೆದ್ದಿದ್ದು ಅಂತ. ಇನ್ನೊಂದು ಮತ್ತೆ ಅದರಲ್ಲೂ ಭಾರಿ ಸಿಟ್ಟು ಬಂತು ಅವ್ರಿಗೆ. ಮತ್ತೆ ಹೊಡೆದು ಸತ್ಯ ಹೋದ ರುಗ್ಬಿ ಗೊತ್ತಾಗ್ಬಿಟ್ರೆ ಅಲ್ಲೇನೆ. ಅಷ್ಟು ಶಕ್ತಿ ಇತ್ತು. ಧರ್ಮಾದ್ರೆ ಆ ಶಕ್ತಿ ಇಲ್ಲ, ದುರ್ಯೋಧನ ಹೊಡೆಯೋ ಶಕ್ತಿ ಇಲ್ಲ. ಶಕುನಿ ಇರ್ಬೋದು, ಇದು ಬ್ಯಾಂಕಿಂಗ್ ಹೊಂದಿದೆ. ಜೊತೆಗೆ ಆಟ ಕಲಿಯೂ ಇಲ್ಲ. ಯಾಕೆ ಅದು ತಾರತಮ್ಯದಲ್ಲಿ ಶ್ರೇಷ್ಠದೇವರು ಭಾರಿ ಬೆಲೆ ಇದ್ದಾರೆ, ಯುವದೇವರು ಭಾರಿ ಕೆಳಗೆ. ಅವರಿಬ್ಬರು ಕಂಪೇರ್ ಮಾಡಿದರೆ ಆಟ ಕಲಿಯಲಿಲ್ಲ. ಎಷ್ಟೋ ಜನ ಹಾಗೇನೆ ಕೆಲವು ವಿಷಯದಲ್ಲಿ ಬಂದು ಆಮೇಲೆ ಕಲ್ತು ಬಿಡ್ತಾರೆ ಫಾಸ್ಟಾಗಿ. ತಸ್ಮಿನ್ ಜಿತೇಥ ಜಿತಃ ಗಾಂಧಾರಕೇಣ ದ್ರಾಕ್ ಪಾಂಡುಸುತಃ ಅಥ ನಕುಲಂ ನೆದಧಾತ್ ಪಣಾಯ. ಆಮೇಲೆ ಹೇಳಿದ, ರೇಗಿಸ್ತಾ ಹೋದ. ಎಲ್ಲ ಹೋಗ್ಬಿಡ್ತಲ್ಲ, ತಮ್ಮಂದಿರ್ತಾರಲ್ಲ, ಇಡ್ಬೋದಲ್ಲ, ಪಾಪ ಎದಾಕ್ ಬಿಡ್ತಾರೆ ಬಿಡೋ ಅಂತ ಹೇಳೋದು. ರೇಗಿಸ್ಬೇಕು, ಟೆಂಪ್ಟ್ ಮಾಡೋದು. ಆಯ್ತು ಇರ್ತೀರಿ ಅಂತ ಒಪ್ಕೊಂಡು ಬಿಟ್ಟಿರ್ತಾರೆ ಅವರ. ಯಾಕೆ ನನ್ನ ಪಣಕ್ಕೆ ಇಟ್ಟ. ಆಯಿತು, ಯಥಾ ಪ್ರಕಾರ ಸೋತ. ತಸ್ಮಿನ್ ಜಿತೇ, ಆತನ್ನು ಸೋತಾಯಿತು. ಸಹದೇವಂ, ಇನ್ನೇ ಸಹದೇವನ ಇಡ್ತೀಯಾ, ಯೋಚನೆ ಮಾಡು ಅಂತ ಹೇಳಿದಾಗ ಇಡ್ತೀನಿ ಅಂತ ಇಟ್ಬಿಟ್ಟ. ಅಥ ಅರ್ಜುನಂಚ, ಧರ್ಮರಾಜ ಆ ಹೊತ್ತಿನಲ್ಲಿ ಎಷ್ಟು ಕಲ್ಯಾವಶಕ್ಕೊಳಗಾಗಿದ್ದಾರೆ ಅಂದರೆ, ಬೇರೆ ವಿಷಯದ ನನಗೆ ರೈಟೇ ಇಲ್ಲ ಸಹದೇವನ ಇಡೋದಕ್ಕೆ. ಯಾಕೆ? ನನ್ನ ಸಾಕ್ಷಾತ್ ತಮ್ಮ ಅಲ್ಲ, ಗೊತ್ತಾಯ್ತಾ? ಕುಂತಿ ಕಷ್ಟೋಡಿಯ ನಾಲ್ಕದಲ್ಲಿ ಕುಂತಿಗೆ ಒಪ್ಸಿರೋದಾಗಿ, ಇದನ್ನು ಒಪ್ಸಿಲ್ಲ. ಕುಂತಿಗೆ ಒಪ್ಸಿರೋ ಬೇರೆ, ಕುಂತಿ ಒಪ್ಬೇಕಾದ್ರೆ ಕುಂತಿ ಕಲ್ಯಾವೇಶ ಇಲ್ಲ, ಒಪ್ತಿರ್ಲಿಲ್ಲ. ಅದು ಬರೀ ಸೀರೀಸ್ ಆಫ್ ಎರರ್ಸ್ ಮಾಡ್ತಾ ಹೋಗ್ತಾನೆ ಧರ್ಮರಾಜ. ಎಲ್ಲಿ ಸಭೆ ಬಂದಿಲ್ಲ ಅಂತೇನು ಹೇಳಲಿಲ್ಲ. ಗಾಂಧಾರಿ ಇದ್ದಾಳೆ, ಕುಂತಿನೂ ಇದ್ದಾಳೆ ಆಗಿತ್ತು. ಗಾಂಧಾರಿ ಇದ್ದಾಳೆ ಸಭೆಯಲ್ಲಿ, ಕುಂತಿನೂ ಇದ್ದಾಳೆ.
ಯಾರಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸಪ್ರಧಾಮ್ ಅಂತ ಬಂದಿದ್ದಾರೆ. ಯಾರಿಗೆ ಈ ಕೇಳೋದ ಸ್ಥಿತಿಯಲ್ಲಿ ಇಲ್ಲ ಅಂತ ಅದೇ ಸಮಸ್ಯೆ ಇರೋದು. ವಿದುರನ ಮಾತು ಕೇಳಲಿಲ್ಲ ಚಿಕ್ಕಪ್ಪ, ತಾಯಿ ಮಾತು ತಾನು ಪ್ರತಿಜ್ಞೆ ಮಾಡಿದ್ದೇನೆ, ದೊಡ್ಡಪ್ಪ ಕರೆದಿದ್ದಾನೆ ಇಷ್ಟೇ ಮಾತಾಡಿದ. ಯಾವ ಸ್ಟೇಜಲ್ಲೂ ಇದು ಮಾಡ್ಲಿಕ್ಕೆ ಹೋಗ್ತಿತ್ತು. ನಕುಲಂ ನ್ಯದಧಾತ್ಪಣಾಯ, ಆಮೇಲೆ ಸಹದೇವ, ಆಮೇಲೆ ಅರ್ಜುನ. ಆ ಭಾರಿ ದೊಡ್ಡ ಧನುರ್ಧಾರಿ ಅರ್ಜುನ, ಆತನ ಇಟ್ಬಿಡ್ತೀಯ ಪಾಪ ನೀನು, ಅದೇ ಸಾಧ್ಯ ಅಂತ ಹೇಳಿದ್ರೆ ಇಡ್ತೀನಿ ಅಂತ ಹೇಳೋದು. ತಥಾರ್ಜುನಂಚ ಭೀಮಂಚ, ಆಮೇಲೆ ಭೀಮಸೇನು ಇಟ್ಟ, ಸರ್ವನನ್ನು ಪಡಕ್ಕೆ ಇಟ್ಟಾಗಾಯ್ತ. ಗೊತ್ತಾಯ್ತಾ? ಸಾರಿಗ್ರಾಮನ ಇಟ್ಟು ಸೋತ್ಬಿಟ್ರೆ ಹಾಗ ನೋಡೋದಕ್ಕದು ಅನ್ಸುತ್ತೆ. ಅವ್ರ ಬಿಂಬ ಪ್ರತಿಬಿಂಬ ತಾನೆ, ಅವರ ಪ್ರತಿಕೃತಿ. ರೂಪವನ್ಯ ದೇವ ಧನ್ಯಮಾತ್ಮನಃ. ಇವತ್ತು ನಡೀತಾ ಎಷ್ಟೋ ಜನ ಸರ್ವ ಸುಟ್ಟಾಕಿದವ್ರು ಇದ್ದಾರಲ್ಲ, ಆ ಮಹಾನುಭಾವ ಬಿಸಾಕಿದವ್ರು ಇದ್ದಾರೆ, ಎಲ್ಲೆಲ್ಲೋ ಕಷ್ಟದಲ್ಲಿ ಹೋಗಿರೋದು. ಎಷ್ಟೋ ಜನದ ಮನೆಯಲ್ಲಿ ಹಾಗೆ ಬಿದ್ದಿರೋದು. ಅದು ತಿಳುವಳಿಕೆ ಇಲ್ಲ ಜನಗಳಿಗೆ. ಅದೊಂದು ರೀತಿ ಬರೀ ಆಡಂಬರಗಳು ಜಾಸ್ತಿ ಇದೆ ಹೊರತು ಅರ್ಥ ಮಾಡ್ಕೊಂಡು ಮಾಡೋ ಪ್ರತಿ ತುಂಬ ಕಡಿಮೆ. ಪುಣ್ಯ ಕರೆಂಟ್ ಆಗಬೇಡ ಯಾರು, ಯಾಕಂದ್ರೆ ಬಡದು ಆಲೆ ಕೊಂದು ಬಿಡುತ್ತೆ ಗೊತ್ತಲ್ಲ. ಕರೆಂಟ್ ಕೇರ್ಲೆಸ್ ಆಗಿ ಓಪನ್ ಆಗಿದ್ದು ಬಿಟ್ಟು ಅವೆಲ್ಲ ಕೆಲಸ ಮಾಡಿಲ್ಲ. ಯಾಕೆಂದ್ರೆ ಇಮಿಡಿಯೇಟ್ ಸಾಯೋದು ಗೊತ್ತಿದೆ ಜನಗಳಿಗೆ. ಅದಕ್ಕಿಂತ ಜಾಸ್ತಿ ಸಾಯ್ತಾರೆ. ಅಕಸ್ಮಾತ್ ಕರೆಂಟ್ ಹೊಡೆದ ಸತ್ತ ಅಂತ ಹೇಳ್ಕೊಂಡು ದೇಹ ಸತ್ತೋಯ್ತು ಅಷ್ಟೇ. ಇದು ಹಾಗಲ್ಲ, ಸ್ಲೋ ಬಟ್ ಫರ್ಮ್. ಅದು ಜನ ಎಜುಕೇಟ್ ಮಾಡೋದು. ಮನೆಯಲ್ಲಿ ಎಲ್ಲೆಲ್ಲೋ ಪುಸ್ತಕ ಬಿದ್ದಿರುತ್ತೆ, ಯಾವಾಗ ಇರ್ತಾರೆ, ಏನೇನೋ ಮಾಡ್ತಾರೆ, ಯಾರು ಹೇಳೋದೇ ಇಲ್ಲ. ತಸ್ಮಿಂಚಿತೇಥ ಸಹದೇವಂ ಅಥಾರ್ಜುನಂಚ ಭೀಮಂಚ ಸೋಮಕ ಸುತಾಂ ಸ್ವಮಪಿ ಕ್ರಮೇಣ. ಕೊನೇ ನಿನ್ನಿಡ್ತೀಯ. ಆಮೇಲೆ ದ್ರೌಪದಿನ ಸೋಮಕ ಸುತಾಂ. ಸೋಮಕರು ಪಾಂಚಾಲರು ಎಲ್ಲ ಸಿನಾನಿಯಂಸಗಳ. ಸೋಮಕ ಸುತ ಅಂತ ದ್ರೌಪದಿ ಅಂತ ಅರ್ಥ. ಸ್ವಮಪಿ ಕ್ರಮೇಣ, ನಿನ್ನೂ ಇಟ್ಕೋತೀಯ, ತನ್ನೂ ಇಟ್ಕೊಂಡಾಯ್ತು. ರಾಜ ನಿಧಾಯ ವಿಜಿತೋಥ ಸುಯೋಧನ ಸ್ವಂ ಸೂತಂ ದಿದೇಶ ಪುಷತಾತ್ಮಜ ಪುತ್ರಿಕಾಯಾಹ. ರಾಜ ನಿಧಾಯ, ತನ್ನನ್ನು ಇಟ್ಕೊಂಡ, ಯಥಾ ಪ್ರಕಾರ ಸೋತ. ವಿಜಿತ ಅಥ ಸುಯೋಧನ ಸ್ವಂ ಸೂತಂ ದಿದೇಶ, ಆಗ ತನ್ನ ಸೂತನೊಬ್ಬನ ಕರೆದ, ಹೋಗು. ಪೃಷತಾತ್ಮಜ ಪುತ್ರಿಕಾಯ, ಪೃಷತ ಆತ್ಮಜ ಪುತ್ರಿಕ. ಪೃಷತ ರಾಜನ ಮಗ ದ್ರುಪದ, ಆತನ ಮಗಳು, ಅದಕ್ಕೆ ದ್ರೌಪದಿ ಅಂತ. ಇದೆಲ್ಲ ಯಾಕೆ ಹೇಳ್ತಾರೆ? ವಂಶ ಹೇಗಿದೆ ಅಂತ ದೊಡ್ಡ ವಂಶ ಅಂತ ತಿಳ್ಕೊಂಡು ಅನ್ಯಾಯ ಮಾಡ್ತಿದ್ದಾನೆ. ಅನ್ಯಾಯ ಮಾಡೋದ್ರಲ್ಲೂ ಕೆಲವು ಸಮಯದಲ್ಲಿ ಏನಾಗುತ್ತೆ, ಇಂಥವ್ರಿಗೆ ಮೋಸ ಮಾಡೋದು ಅಂತ ಹೇಳ್ತಾರಲ್ಲ ಹಾಗೆ. ಯಾರನ್ನೋ ಕೊಂದ, ಬೇರೆ ತಂದೆ ತಾಯಿನೇ ಕೊಂದ, ಮಹಾಪರಾಧ, ಕೊಲೆನೇ. ಎಂಥದ್ದಿದ್ದು ಇನ್ನೂ ಅಕ್ಷಮ್ಯದ ಸೇರೋದು ಅಂತ ತಪ್ಪು ಮಾಡ್ತಾ ಇದ್ದ. ಆ ಸೂತ ಹೊರಟ. ಸೂತೋ ಗತ್ವಾ ತದಂತಂ ಸಮಕಥಯದಿಮಾಂ ದ್ಯೂತ ಮಧ್ಯೆ ಜಿತಾಸಿ ಕ್ಷಿಪ್ರಂಚಾಯಾಹಿ ರಾಜ್ಞಾಂ ಸಮಿತಿ ಮುರುತರಾಂ ಇತ್ಯಥೋ ಸಾಪ್ಯವಾದೀತ್. ನಾಹಂ ಯಾಸ್ಯೇ ಕುರುಣಾಂ ಸಮಿತಿ ವಿತಿ ಯಯೌ ಸೋಪ್ಯಮುಂ ಭೀಮಭೀತಂ ಜ್ಞಾತ್ವಾ ದುಶ್ಯಾಸನಂ ಸೋಪಿ ಅದಿಶದಥ ನೃಪಃ ಧಾರ್ತರಾಷ್ಟ್ರೋನುಜಂ ಸ್ವಂ. ಪೂರ್ತಿ ಬೇರೆ ವೃತ್ತದಲ್ಲಿ ಬೇರೆ ವಿಷಯ ಆದ್ದರಿಂದ ವೃತ್ತ ಬದಲಾಯಿಸ್ಬಿಟ್ರಾಯ್ತು. ವೃತ್ತ ಅಂದ್ರೆ ವಿಷಯ ಅಂತನೂ ಅರ್ಥ. ಏನು ವೃತ್ತ? ವೃತ್ತಪತ್ರಿಕೆ ಅಂತ ಕರೀತಾರಲ್ಲ ಹಾಗೆ. ವಿಷಯ ಬದಲಾಗಿದ್ದಕ್ಕೆ ವೃತ್ತನೂ ಬದಲಾಯಿಸಿ. ಸೂತಃ ಗತ್ವಾ ತದಂತಂ, ಆ ಸೂತ ಹೊರಟ. ತದಂತಂ ಅಂತಂದ್ರೆ ಸಮೀಪ, ದ್ರೌಪದಿಯ ಸಮೀಪಕ್ಕೆ ಹೋದ. ಸಮಕಥಯತ್ ಇಮಾಂ, ನಡೆದಿದ್ದೆಲ್ಲ ಹೇಳಿದ. ದ್ಯೂತ ಮಧ್ಯೆ ಜಿತಾಸಿ, ದ್ಯೂತದ ಮಧ್ಯದಲ್ಲಿ ಏನಾಗಿದ್ದೀನಿ ನೀನೀಗ? ಜಿತಾಸಿ ಅಂದ್ರೆ ಗೆಲ್ಲಲ್ಪಟ್ಟಿರುವೆ ಅಂದ್ರೆ ಅರ್ಥ ಏನು? ಸೋತಿದ್ದಾನೆ ಅಂತ ಅರ್ಥ. ನೀನು ಸೋಲಲ್ಪಟ್ಟು ಯಾರಿಗೆ? ದುರ್ಯೋಧನನಿಗೆ. ಆದ್ರಿಂದ ಕ್ಷಿಪ್ರಂಚಾಯ ಹಿರಾಜ್ಞಾಂ ಸಮಿತಿ. ಈಗ ನೀನು ಇವರು ಸೊತ್ತಲ್ಲ, ಯಾರು ಸೊತ್ತೀಗ? ಅವ್ರವ್ರ ಸೊತ್ತು. ಅವ್ರು ಹೇಳ್ಕಳಿಸಿದ್ದಾನೆ, ಬರ್ಬೇಕು, ಸಭೆ ಬರ್ಬೇಕು ನಿಮಗೆ. ಸಮಿತಿ, ಸಮಿತಿ ಅಂದ್ರೆ ಸಭೆ. ಗುರುತರಾಂ ಇತ್ಯಥ, ದೊಡ್ಡ ಸಭೆಗೆ ಬರ್ಬೇಕು ನೀನೀಗ. ಇತ್ಯಥೋಸ್ ಅಂದ್ರೆ ಕಸ್ಟಡಿ ತಗೋತಾರ, ಆ ಥರ. ಸೆಲ್ಡೇಡ್ ಆದ್ಮೇಲೆ ಇದೆಲ್ಲ ಆದ್ಮೇಲೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ, ಆ ಥರ ಕೇಳಕ್ ಮಾಡಿದ್ದಾನೆ ಅವನೀಗ. ಸಾಪಿ ಅವಾದಿ, ಉತ್ತರ ಕೊಟ್ಟರು ದ್ರೌಪದಿ. ನಾಹಂ ಯಾಸ್ಯೆ ಕುರುಣಾಂ ಸಮಿತಿ, ನಾನೀಗ ಗೌರವರ ಸಭೆಗೆ ಬರೋದಿಲ್ಲ ಅಂತೇಳಿ. ಅದಕ್ಕೆಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಯಾತಕ್ಕೆ ಬರೋದಿಲ್ಲ ಅಂದ್ರೆ ಅದು ಇನ್ವ್ಯಾಲಿಡ್ ಅಂತ ಹೇಳ್ತಾರೆ. ಅದು ಸೋತಾದ್ರೆ ಇನ್ವ್ಯಾಲಿಡ್. ಅದು ಯಾತಕ್ಕೆ? ಪ್ರಶ್ನೆ ಕೇಳ್ತಾರೆ, ಯಾರನ್ನ ನನ್ನ ಸೋತ ಅಂತ ಹೇಳ್ತೀಯಲ್ಲ ಧರ್ಮರಾಜ, ನನ್ನನ್ನು ಮೊದಲು ಸೋತು ಆಮೇಲೆ ತನ್ನನ್ನು ಸೋತನ, ಅಥವಾ ತನ್ನನ್ನು ಮೊದಲು ಸೋತ ಆಮೇಲೆ ನನ್ನನ್ನು ಸೋತನ, ಕೇಳ್ಕೊಂಡು ಹೋಗು ಅಂತ ಹೇಳ್ತಾರೆ. ಅವನು ವಾಪಸ್ ಹೋಗ್ತಾನೆ, ತಕ್ಷಣ ಕೇಳ್ತಾನೆ. ಅದು ನಡೆಯುತ್ತೆ ಅಂತ. ಯಯೌ ಸೋಪಿ ಅಮುಂ ಭೀಮಭೀತಂ, ಅವನಿಗೆ ಇನ್ನೊಂದು ಭಯನೂ ಇದೆ. ಈ ಹೆಚ್ಚು ಕಡಿಮೆ ಮಾಡಿದ ಭೀಮ ಹೊಡೆದಾಕ್ಬಿಡ್ತಾರೆ ಅಂತ ಭಯ ಇದೆ. ಆದ್ದರಿಂದಾನೇ ಆ ಅರ್ಥ ಮಾಡಿಕೊಂಡ, ಈ ಸೂತ್ರದಿಂದ ಕೆಲಸ ಅಲ್ಲ ಅಂತ ಹೇಳಿ. ಜ್ಞಾತ್ವಾ ದುಶ್ಯಾಸನಂ ಸೋಪಿ ಅದಿಶದಥ, ದುಶ್ಯಾಸನ ನೀನು ಹೋಗು ಅಂತ ಕಳಿಸಿದೆ ತಮ್ಮನನ್ನ.
ಮಹಾಪಾಪ ಸೂತ ಅವನು ಪಾಪಿ ಆದರೂ ಕೂಡ ಒಂದು ಡೀಸೆನ್ಸಿ ಇಟ್ಕೊಂಡಿದ್ದು ಅವನು ಕೊನೆ ಪಕ್ಷ. ಇವ್ರು ಏನಿಲ್ಲ ಅವನು ಭಯಂಕರ ದುರ್ತ ಅದು ದುಷ್ಟರಲ್ಲ ತಾರತಮ್ಯ. ಸೋಪಿ ಯದಿಶತ್ ಅಥ ನೃಪಃ ಧಾರ್ತಾರಾಷ್ಟ್ರ ಅನುಜಂ ಸ್ವಂ, ತನ್ನ ಸ್ವಂತ ತಮ್ಮನನ್ನೇ ಕಡಿಸಿದ. ಅಂದರೆ ಅನ್ಯಾಯವನ್ನು ಎಲ್ಲರೂ ಒಟ್ಟಾಗಿ ಜಾಯಿಂಟಾಗಿ ಮಾಡ್ತಿದ್ದ. ಒಬ್ಬರಾರು ಅದರಲ್ಲಿ ಒಳ್ಳೆಯವರಿಲ್ಲ ಅಂತ ಹೇಳೋದಕ್ಕೆ ತನ್ನ ಅನುಜನನ್ನೇ ಕಳಿಸಿದ. ಅವನು ಹೋದ. ಸ ಪಾಪ ಪೂರುಷೋತ್ತಮ ಪ್ರಗೃಹ್ಯ ಕೇಶಪಕ್ಷಕೆ ಪುರಃ ಸ್ವಮಾತುರಾನಯತ್ ಸಭಾಮಯುಗ್ಮವಾಸಸಿ. ಸಹ ಪಾಪ ಪೂರುಷೋತ್ತಮ, ಪಾಪ ಪುರುಷ ಉತ್ತಮ, ಪಾಪ ಪುರುಷ ಉತ್ತಮ ಪುರುಷ ಸ್ವನ್ಯ. ಕೃಷ್ಣ ಸರ್ವೋತ್ತಮನಾದ್ರೆ ಇವನು ಪಾಪುರುಷ ಅತ್ಯಂತ ಪಾಪಿ. ಇಲ್ಲಿ ಹೇಳ್ತಾರೆ ಅದನ್ನೀಗ ಪ್ರಗೃಹ್ಯ ಕೇಶಪಕ್ಷಕೆ, ಕೂಲ್ ಹಿಡಿದು ಹೇಳ್ಕೊಂಬಂದ, ಬರೋದಿಲ್ಲ ಅಂತ ಹೇಳಿದ್ರು. ಎಷ್ಟು ರಾಕ್ಷಸ ಇದ್ದಾರೋ. ಕೇಶಪಕ್ಷಕೆ ಸ್ಫುರಃ ಸ್ವಮಾತು ಆನಯನ್, ಅದೇ ತನ್ನ ತಾಯಿ ಎದೇನು ತಪ್ಪು ಮಾಡ್ತಾ ಇದ್ದಾನೆ. ಒಬ್ಬ ಹೆಂಗಸನ್ನ ತನ್ನ ತಾಯಿ ಹೆಂಗಸು ಎಳ್ಕೊಂಡ್ ಬರ್ತಾರೆ ಅಂದ್ರೆ ಯಾರನ್ನು ಕೇರ್ ಮಾಡೋನಲ್ಲ. ಸಾಮಾನ್ಯ ಹುಡುಗರು ದುಷ್ಟ ಕೆಟ್ಟ ಹುಡುಗರು ಇರ್ತಾರೆ. ನಿಮ್ಮ ಪೇರೆಂಟ್ಸ್ ಹೇಳ್ತೀವಿ ಏನಂತ ನಾನು ಸಾರಿ ಸಾರ್ ಹೇಳ್ಬೇಡಿ ಅಂತ ಕೇಳಿ ಇವ್ ನಾವು ಪೇರೆಂಟ್ಸ್ ಎದುರಿಗೆ ಮಾಡ್ತಾರೆ. ಇವರು ಪೇರೆಂಟ್ಸ್ ಎದುರಿಗೇನೆ ಇಂಥ ರಾಕ್ಷಸ. ಅದಕ್ಕೆ ಪಾಪ ಪುರುಷೋತ್ತಮ ಅಂತ ಕರ. ಎಷ್ಟೋ ಜನ ವಿದ್ಯಾರ್ಥಿ ಒಂದು ಗುಣ ಇರುತ್ತೆ. ಈಗ ಆಗಿದ್ದವ್ರಿಗೆ ಗೊತ್ತಿಲ್ಲ. ಹಿಂದೆಲ್ಲ ಏನ್ ಮಾಡ್ತಿದ್ರು ಅವರು, ಕಳಿಸ ದಯವಿಟ್ಟು ಮಾಡಿಸ್ಬೇಕು, ಬೇಡ ಸಾರ್ ಅಂತ ಹೇಳಿ ಕಾಲೆಡ್ಗೆಲ್ಲ ಮಾಡ್ತಾ ಇತ್ತು. ಗೊತ್ತಾಗುತ್ತೆ ಹೇಳ್ಕೊ ಹೋಗ್ರಿ ಅವ್ರೇನ್ ಮಾಡ್ತಾರೆ ಅವನೇನ್ ಮಾಡ್ತಾರೆ ಅಂತ ಕಾಲ ಆಯ್ತು. ಅದೇ ಅದು ದುಶ್ಯಾಸನ ಕಾನ್ಸೆಪ್ಟ್ ವ್ಯಾಪಿಸ್ತಾ ಇತ್ತು. ಗಾಂಧಾರಿ ಇದ್ಲು ಅಂತ ಅರ್ಥ ಇದ್ದೇ ಇದೆ. ಅದಕ್ಕೆ ಕೇಳ್ತಾರೆ ಹೇ ಗಾಂಧಾರಿ ಅಂತ ದ್ರೌಪದಿನೇ ಕೇಳ್ತಾರೆ. ಅದನ್ನೇ ಹೇಳ್ತಿರೋದು. ಅದಕ್ಕೆ ಪಾಪ ಪುರುಷೋತ್ತಮ ಅಂತ ಕರೆದಿತ್ತು. ಅವಳು ಆಕೆ ತಪ್ಪು ಮಾಡಿದ್ಲು. ಅವರಲ್ಲಿ ಕಲ್ಯಾವೇಶ ಇದೆ, ಎಲ್ಲರೂ ಅಂತ ಹೇಳ್ಬಿಟ್ಟಿದ್ದಾರೆ. ಗಾಂಧಾರಿಯಲ್ಲಿ ಕಲ್ಯಾವೇಶ ಇದೆ, ಕುಂತಿಯಲ್ಲಿ ಮಾತ್ರ ಇಲ್ಲ. ಕುಂತಿ ಮಾತ್ರ ಯಾರನ್ನ ಹಾ ಕೇಳಲಿಲ್ಲ. ಅಲ್ಲಿ ಹೇಳ್ಕೊಂಬಂದ ಇಲ್ಲಾರು ಹೇಳ್ಬೋದಾಗಿತ್ತು. ಏನ್ ಬುದ್ಧಿ ಇಲ್ಲ ನಿನಗೆ ಓಟ್ ಬಿಡು ಅಂತ ಹೇಳ್ಬೇಕಿತ್ತು. ಅದು ಹೇಳಿ ಅಲ್ಲಿ ಕಳಿಸ್ದಾಗ್ಲೇ ಹೇಳ್ಬೋದಾಗಿತ್ತು ಕಳಿಸ್ಬೇಡ ಅಂತ ಹೇಳಿ. ಆಮೇಲೆ ಹೇಳ್ಬೋದು. ಬಂದಾಗ ಪ್ರೊಟೆಸ್ಟ್ ಮಾಡೋದು ಯಾರು ಆ ಕೆಲಸ ಮಾಡಿ. ಧಾರ್ತರಾಷ್ಟ್ರೋ ಅನುಜಂ ಸ್ವಂ ಸ ಪಾಪ ಪೂರುಷೋತ್ತಮ ಪ್ರಗೃಹ್ಯ ಕೇಶಪಕ್ಷಕೆ ಕೂಸನ ಹಿಡ್ಕೊಂಡು ಬಂದು ಪುರಃ ಸ್ವಮಾತು ಆನಯತ್ ಸಭಾಂ ಅಯುಗ್ಮವಾಸಸಿ ಅಂದ್ರೆ ರಜಸ್ವಲಾಂ ಅಂತ ದ್ರೌಪದಿ ಹೇಳ್ತಾರೆ. ರಜಸ್ವಲೆ ನಾನು ಬರೋದಿಲ್ಲ, ದೊಡ್ಡವರು ಸಭೆ, ಅದು ಅನೇಕ ಕಾರಣ ಏನು ಕೇಳೋದಿಲ್ಲ. ಸಭಾಂ ಅಯುಗ್ಮವಾಸಸಿ ಸಮಾಹೃತ ರಜಸ್ವಲ ಜಗಾದ ಭೀಷ್ಮ ಪೂರ್ವಕ. ಇವತ್ತಿಗೂ ಕೂಡ ಒಂದು ಇತ್ತೀಚೆಗೆ ಯಾರ ಕಳಿಸಿದ್ರು, ಪೇಪರ್ ಕಟ್ಟಿಂಗ್ ಕಳಿಸಿದ್ರು. ಎಷ್ಟೋ ದೇಶಗಳಲ್ಲಿ ಇವರು ರಜಿಸ್ಟ್ರೇಲಿಯರಾಗಿದ್ದಾಗ ನೀವು ಕೇಳಿದ್ರೆ ಕೊಡಬೇಕು ಅಂತ ಹೇಳಿ. ಅರ್ಥ ಆಯ್ತಾ? ಅವ್ರ ಎಫಿಷಿಯನ್ಸಿ ಇರೋದಿಲ್ಲ, ಬೇಡ ಅಂತ ಹೇಳಿದ್ರು. ಯಾರೋ ಪೇಪರ್ ಕಟ್ಟಿಂಗ್ ಕಳಿಸಿದ್ರು ಬೇರೆ ದೇಶಗಳಲ್ಲಿ. ಅದು ಆ ಕಾಲಕ್ಕೆ ಅವ್ರ ಫಿಸಿಕಲಿ ಸ್ವಲ್ಪ ಚೇಂಜಸ್ ಕಾಣೋದ್ರಿಂದ ಅವ್ರು ಕೇಳಿದ್ರೆ ಕೊಟ್ಟುಬಿಡಿ ಅಂತ. ಅಷ್ಟರ ಮಟ್ಟಿಗೆ ಅಂತ ಬೇರೆ ದೇಶದಲ್ಲಿ ಶಾಸ್ತ್ರಗೀತ ಏನೂ ಗೊತ್ತಿಲ್ಲ ಅವರಿಗೆ. ಕೇವಲ ಬರೀ ಈ ಆಚಾರದ ಮೇಲೆ ಅಲೋ ಮಾಡಬೇಕು ಅಂತ ಹೇಳಿದ್ದ. ಅವ್ರು ರಜೆ ಕೇಳಿದ್ರೆ ಕೊಟ್ಬಿಡಿ, ಕೆಲವು ಕೆಲಸಗಳನ್ನು ಮಾಡಿಸ್ಬೇಡಿ ಅವ್ರ ಕೈಲಿ ಅಂತ ಹೇಳೋಷ್ಟ್ರ ಮಟ್ಟಿಗೆ ವಿವೇಕ ಇದೆ. ಆ ಕಾಲ ಅಂತೂ ದೊಡ್ಡ ಧರ್ಮಿಷ್ಠರೆಲ್ಲ ಕೂತ ಕಾಲ. ಧರ್ಮಶಾಸ್ತ್ರ ಇರಲಿ, ಧರ್ಮಿಷ್ಠರೇ ಕೂತಿದ್ದ ಕಾಲ. ಅದು ಇಂಥ ಸ್ಥಿತಿ ಬಂತು. ರಜಸ್ವಲ ಜಗಾದ ಭೀಷ್ಮ ಪೂರ್ವಕ, ಈಗ ಪದನೇ ಉಪಯೋಗಿಸ್ತಾರೆ. ಸಮಾಹೃತ ರಜಸ್ವಲ ಜಗಾದ ಭೀಷ್ಮ ಪೂರ್ವಕ ಅಧರ್ಮ ಏಷ ವಾರ್ಯತೆ ನ ಧರ್ಮಿಭಿ ಭವದ್ವಿಧೈ. ಸಮಾಹೃತ ರಜಸ್ವಲ, ರಜಸ್ವಲಿಯಾಗಿದ್ದ ದ್ರೌಪದಿ ದೇವಿ ಜಗಾದ ಭೀಷ್ಮ ಪೂರ್ವಕ. ಭೀಷ್ಮರು ಒತ್ತೊತ್ತು ಹೇಳ್ತಾರೆ. ಯಾಕೆ? ವಂಶದ ಹಿರಿಯರು, 525 ವರ್ಷ ಓದಿದವರು, ಕೃಷ್ಣ ಅಗ್ರ ಪೂಜೆ ಮಾಡ್ಲಿಕ್ಕೆ ಹೇಳಿದವರು. ಇಂಥವರು ಕೂಡ ಏನಾಗಿದ್ದಾರೆ ಕಲ್ಯಾವೇಶಕ್ಕೆ ಬಲಿಯಾಗ್ಬಿಟ್ಟು ಅವ್ರನ್ನ ಹೈಲೈಟ್ ಮಾಡ್ತಾರೆ. ನಿಮ್ಮ ವಂಶದ ಹಿರಿಯರು, ತಾತ ಮಗ ತಪ್ಪಾಡಿ ತಂದೆ ಹೇಳಿ, ಅವ್ನು ತಪ್ಪಾಡಿ ತಾತಗೆ ಹೇಳ್ತಾರೆ. ಇಲ್ಲಿ ಇವರು ತಪ್ಪಾಡ್ತಿರೋದು ಇವರಾದ್ರಿಂದ ಭೀಷ್ಮರ ಹಿರಿಯರು ಅವ್ರು ಹೇಳಿದರು. ಭೀಷ್ಮ ಪೂರ್ವಕ ಅಧರ್ಮ ಏಷ ವಾರ್ಯತೆ ನ ಧರ್ಮಿಭಿ ಭವದ್ವಿಧೈ. ಏನಿದೆ ಅನ್ಯಾಯ? ಅಧರ್ಮ ಏಷ ವಾರ್ಯತೆ ನ. ಈ ಅಧರ್ಮವನ್ನು ಯಾಕೆ ನೀವು ತಡಿತಾ ಇಲ್ಲ? ನೀವ್ಯಾರು? ಧರ್ಮ ತಿಳಿದವರು. ಭವದ್ವಿಧೈ ಧರ್ಮಿಭಿ. ಧರ್ಮ ಇರೋರು ಧನ ಇರೋನು ಧನಿ, ಧರ್ಮ ಇರೋರು ಧರ್ಮಿ. ಧರ್ಮ ಇರೋರು ಅಂತ ಹೇಳಿದ್ರೆ ಧರ್ಮ ತಿಳ್ಕೊಂಡವರು, ಧರ್ಮ ನಡೆಸೋರು. ಅವ್ರು ಪ್ರತಿಜ್ಞೆ ಮಾಡಿ ದೊಡ್ಡ ತಂದೆಗೋಸ್ಕರ ದೊಡ್ಡ ತ್ಯಾಗ ಮಾಡಿದವರು ಭೀಷ್ಮರು. ಹೆಸರೇ ಬದಲಾಯ್ತು ಅದರಿಂದ ಅವರಿಗೆ. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಹೇಳೋದಕ್ಕೋಸ್ಕರನೇ ಧರ್ಮಿಭಿ ಭವದ್ವಿಧೈ. ನಿಮ್ಮಂಥ ಧರ್ಮಿಷ್ಠರು ಯಾಕೆ ತಡಿತಾ ಇಲ್ಲ ಇದನ್ನ ಅಂತ ಕೇಳಿ. ಕಥಂ ಛಲಾತ್ಮಕೆ ದ್ಯೂತೆ ಜಿತೆ ಧರ್ಮ ಜಯೋ ಭವೇತ್ ನಹಿ ದ್ಯೂತಂ ಧರ್ಮ ಮಾಹು
ವಿಶೇಷೇಣ ತು ಭೂಭುಜಾಂ ಕಥಂ ಛಲಾತ್ಮಕೆ ದ್ಯೂತೆ ಜಿತೆ ಧರ್ಮಜಯ ಭವೇತ್. ಎಂಥದ್ದು ದ್ಯೂತ ಅಂಬೋದೇ ಛಲ. ದ್ಯೂತ ಅಂದ್ರೆ ವಂಚನೆ. ಒಂದು ಮಾತಿದೆ, ವ್ಯಾಪಾರ ದ್ರೋಹ ಚಿಂತನ ಒಂದು ಮಾತಿದೆ. ವ್ಯಾಪಾರ ಅಂದ್ರೆ ಮೋಸ ಮಾಡ್ತಾರೆ, ಮಾಡಬೇಕಾಗಿಲ್ಲ, ಆ ರೂಢಿ ಬಂದೋಗ್ಬಿಟ್ಟಿದೆ ಆ ಥರ. ಆದರೆ ಇಲ್ಲಿ ದ್ಯೂತ ಹೇಳಿ ಕೇಳಿ ಮೋಸದ್ದು. ಇಬ್ರು ಕ್ಲಬ್ಗೆ ಹೋಗಿ ಬಡಿ ವ್ಯವಸ್ಥೆ ಇದೆ ಅಂತ ಕೇಳ್ತೀರಿ, ಹಾಗಾಗಿ ಅವ್ರೇನು ದಕ್ಕ ಬಿಡ್ತಾರೋ, ಬಡಿಯೋದು ಇಲ್ಲಿ ಯಾಕೆ ಬರ್ತಾರೆ ಹೋಗ್ರಿ ಅಂತ ಹೇಳ್ತಾರೆ. ಅವ್ರು ಅದು ನಿರೀಕ್ಷೆ ಕೂಡ ಮಾಡೋದಿಲ್ಲ. ಆ ಹೊತ್ತಿನಲ್ಲಿ ದ್ಯೂತ ಅಂಬೋದು ಹೇಳಿ ಕೇಳಿ ಛಲ. ದುರ್ಯೋಧನ ವಾಸಸ್ಥಾನ ಅದು, 4 ಜಾಗ ಕೊಡಲಿಲ್ಲ. ದ್ಯೂತಂ ಪಾನಂ ಶ್ರೇಯಸ್ಸೋನ. ಆದ್ದರಿಂದ ಅನ್ಯಾಯ. ಧರ್ಮಜಯೋ ಭವೇತ್. ಆ ಧರ್ಮಜಯತ್ ಯಾರು ಕರೀತಾರೆ ಫಸ್ಟ್ ಅದನ್ನ? ಮೋಸದ ದ್ಯೂತವೇ ಮೋಸ, ಅದರಲ್ಲೂ ಮೋಸದ ದ್ಯೂತ, ಡಬಲ್ ಮೋಸ ಇದೆ. ದ್ಯೂತನೇ ಮೋಸ, ಅದರಲ್ಲೂ ಕೂಡ ಏನಾಗಿದೆ ಇನ್ನೂ ಮೋಸ. ಮೊದಲೇ ಮದ್ದೆಗಿದ್ದೆ, ಅದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೇರಿಸ್ಬಿಟ್ರೆ ಆಗ ಇನ್ನೂ ಸೇರಿಸ್ಬಿಟ್ರೆ ಅದರೊಂದು ಇದು ಅಫೀಮ್ ಬೇರೆ ಹಾಕೋ ಎಚ್ಚರ ತಪ್ಪಲಕ್ಕೋಸ್ಕರ. ಪರಮಾವಧಿ ಕಾನ್ಸಂಟ್ರೇಟೆಡ್ ಇದೆ, ಆ ರೀತಿ ಇದೆ. ಇದನ್ನು ಧರ್ಮಜಯ ಅಂತ ಯಾರು ಕರೀತಾರೆ? ಸರಿಯಾದ ರೀತಿಯಲ್ಲಿ ಆಗಿದ್ದರೆ ಅವಾಗ ಏನು ಮಾಡ್ಬೋದಾಗಿತ್ತು? ಹೌದು, ಒಪ್ಪೋಣ, ಧರ್ಮ ಆಗಿದೆ, ಬರೋಣ ಅಂತ. ಯುದ್ಧದಲ್ಲಿ ಆದರೆ ಸರಿ. ಇದು ಮೋಸ. ಇದೆ ಮೋಸದಲ್ಲಿ ಮತ್ತೊಂದು ಮೋಸ. ಜಯ ಅಂತ ಯಾಕೆ ತಿಳ್ಕೊತಿರ್ತೀವಿ ಇದನ್ನ? ನಹಿದ್ಯೂತಂ ಧರ್ಮ ಮಾಹುಹು ವಿಶೇಷೇಣ ತು ಭೂಭುಜ. ಅದೇ ಮಾತನ್ನು ಹೇಳ್ತಾರೆ. ದ್ಯೂತವನ್ನು ಧರ್ಮ ಅಂತ ಯಾರೂ ಕರೆದಿಲ್ಲ. ದ್ಯೂತನೇ ತಪ್ಪಾದ್ರೆ ಯುದ್ಧವನ್ನು ಧರ್ಮ ಅಂತ ಕರೆದಿದ್ದಾರೆ. ಯುದ್ಧ ಧರ್ಮ ಅಷ್ಟೇ ಅಲ್ಲ, ಕ್ಷತ್ರಿಯ ಪಾಲಿಗೆ ಏನದು? ಧರ್ಮ್ಯಾಧಿ ಯುದ್ಧ ಶ್ರೇಯೋ ಅನ್ಯ ನವಿದ್ಯತೆ ಗೀತೆಯಲ್ಲಿ ಹೇಳ್ತಾರೆ. ಯುದ್ಧ ಧರ್ಮ ಪ್ರಾಪ್ತವಾದ ಯುದ್ಧಕ್ಕಿಂತ ದೊಡ್ಡ ಧರ್ಮ ಇನ್ನೊಂದು ಇಲ್ಲೇ ಇಲ್ಲ. ಇವಾಗ ಧರ್ಮ ಯುದ್ಧ ಶುರುವಾಯಿತು, ನಾನು ಅಶ್ವಮೇಧ ಯಾಗ ಮಾಡ್ತೇನೆ ಅಂತೇಳಿ ಅನೌನ್ಸ್ ಮಾಡ್ಕೊಂಡು ಹೋಗಬಾರ್ದಾಗ. ಅಶ್ವಮೇಧಕ್ಕಿಂತ ಯಾವ್ದು ದೊಡ್ಡದೀಗ? ಯುದ್ಧನೇ ದೊಡ್ಡದು. ಅಷ್ಟರ ಮಟ್ಟಿಗೆ ಪ್ರಯಾರಿಟಿ ಇದೆ. ಪ್ರಯಾರಿಟಿ ಎಂಬುದು ಅಷ್ಟು ಮುಖ್ಯ. ಈಗ ಬೆಳಿಗ್ಗೆ 6 ಗಂಟೆ ಆಗಿದೆ, ಸಂಧ್ಯಾವಂದನೆ ಮಾಡಬೇಕು, ಭಜನೆ ಮಾಡ್ತಾ ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡೋದು. ಕೆಲವರು ಎಲ್ಲ ಆ ಥರ ಇದ್ದಾರೆ, ಎಷ್ಟು ಜನ ಇದ್ದಾರೆ. ಯಾರಕ್ಕೆ ಭಜನೆ ತಪ್ಪು ಹೇಳಿ ಅಂತ ಕೇಳಿದ್ರೆ, ಭಜನೆ ತಪ್ಪಾಗಿದ್ರೆ ದೇವ್ರ ಹಾಡು ದಾಸರು ಬರದೇ ಹಾಡ್ತಿರೋದು ನಾವು. ದೇವ್ರು ಅದೇ ಆಚಾರ್ಯ ದಾಸರೇ ಹೇಳ್ತಾರೆ ಸಂಧ್ಯಾವಂದನೆ ಮಾಡ್ಬೇಕು ಅಷ್ಟೊತ್ತಿಗೆ. ಬರೋದ್ರ ಎಷ್ಟು ಹಾಡು ಬರೋದು ಅದ್ರ ಮೇಲೆ ಗೊತ್ತಾಯ್ತಾ? ತಮಾಷೆ ನೋಡೋರಿಗೆ ಏನ್ರಿ ಪಾಪ ಭಜನೆ ಮಾಡೋರು ಬೈತಾರಲ್ಲ ಇವರು ಅಂತೇಳಿ. ಭಜನೆ ಮಾಡೋದಲ್ಲ, ಅದೇನು ಮಾಡ್ಬೇಕಾಗವನು? ಟೈಮ್ ಅದು. ಆ ಹೊತ್ತಲ್ಲಿ ಏನು ಮಾಡ್ಬೇಕು ಅವನು? ಸಂಧ್ಯಾವಂದನೆ ಮಾಡು, ಬೇರೆ ದಾರಿ ಇಲ್ಲ. ಎಷ್ಟೋ ಸರ್ತಿ ಹಾಗಾಗುತ್ತೆ. ಬೆಳಿಗ್ಗೆ ಭಜನೆ ಮಾಡಿಬಿಡ್ತಾರೆ, ಆಮೇಲೆ ನಿಜ ಮಡ್ಕೊಂಡ್ಬಿಡ್ತಾರೆ. ಆಮೇಲೆ 1 ಗಂಟೆ ಮೇಲೆ ಸಾಧ್ಯ ರಾಶಿ ಪಾರ್ಡೆ 1 ಗಂಟೆ ಮೇಲೆ ಇಷ್ಟು ಭಜನೆ ಮಾಡ್ತಿದ್ದೀರ. ಅದಕ್ಕೆ ಯಾವ ಪಾಪ ಅಂಬರೀಷನ ಕತೆ ಕೇಳಿ ಏನು ಮಾಡ್ದಾಗಾಯ್ತು ಇವರೀಗ? ದುರ್ವಾಸ ದೊಡ್ಡವ್ರು ಬಂದಿದ್ದಾರೆ, ಏನು ಮಾಡಬೇಕು ಅಂತ ಕೇಳಿ ಅಷ್ಟೆಲ್ಲ ಮಾಡಿದ ಮೇಲೆ ಕತೆ ಕತೆ ಕೃಷ್ಣಾರ್ಪಣ. ಇದು ಯಾರು ಹೇಳ್ತಿರೋದು ಗೊತ್ತಾ? ಏಕಾಶಿ ಮಾಡೋದು ಗೊತ್ತು, ದ್ವಾದಶಿ ಗೊತ್ತು, ಧರ್ಮ ಅಂಥವ್ರು ಮಾಡೋದು ತಪ್ಪುಗಳು ಇವೆಲ್ಲ ಕೂಡ. ಇನ್ನು ಉಳಿದವ್ರು ಯಾರೋ ಮಾಡೋದಲ್ಲ. ಈ ತಪ್ಪುಗಳು ಹೇಗಾಗತ್ತೆ ಒಂದು ಸಾಕ್ಷಿ. ನೋಡೋರಿಗೆ ಇದೆ ತಪ್ಪೆಲ್ಲ ಅನ್ಸರಿತೆ ಇರುತ್ತೆ, ಅದು ಆ್ಯಕ್ಚುಲಿ ತಪ್ಪೆ. ಯಾರಿಗೆ ಅಲ್ಲ, ಏನಾಗಿದೆ ಅಂದರೆ ಅದು ಅರ್ಥ ಇಲ್ಲದೆ ಮೆಕ್ಯಾನಿಕಲಿ ಮಾಡಿದರೆ ಹಾಗೋ ಹಾಗೆ, ಅರ್ಥ ಇಲ್ಲದೆ ವೇದಾಧ್ಯಯನ ಹಾಗೋ, ಅರ್ಥ ಇಲ್ಲದೆ ಭಜನೆನೂ ಹಾಗೆ. ಭಜನೆ ಒಂದು ಕಾಲ ಇದೆ. ಉದಾಹರಣೆ ಹೇಳ್ತಾರೆ, ಸ್ವಾಮಿಗಳನ್ನೇ ಮಠಗಳಲ್ಲೇ ಪೂಜೆ ಹೇಳ್ತಾರೆ. ಈಗ ಯಾವುದು ಕೀರ್ತನ ಪ್ರಿಯ ಕೀರ್ತನ ಯಾವ್ದಾರ ಅವಾಗ ಏನು ಹೇಳಿ ಪುರುಷ ಸೂಕ್ತ ಹೇಳಬಾರ್ದಾಗ ಏನು ಮಾಡ್ಬೇಕಾಗ? ಆಗ ಹಾಡೆ ಹೇಳಬೇಕು. ಆ ಪುರುಷ ಶುರು ಮಾಡೋದು ಜ್ವರ ಬಂದಿವರು. ಇದು ಅಭಾಸ. ಈಗ ಅಭಿಷೇಕ ಮಾಡ್ಬೇಕಾದ್ರೆ ನೀವು ಸಮಸ್ತ ವೇದ ಪಾರಾಯಣ ಮಾಡಿ ಅಭಿಷೇಕ ಆಗೋದು ಪುರುಷ ಸೂಕ್ತನೇ ಹೇಳಬೇಕು. ಅಭಿಷೇಕದ ಸೂಕ್ತ ಅದು ಆಗ್ಬೇಕಾದ್ರೆ ಬೇರೆ ದಾರಿ ಇಲ್ಲ. ದಯವಿಟ್ಟು ದ್ವಾದಶ ಸ್ತೋತ್ರ ಹೇಳ್ಬೇಕು. ಆ ಕಾಲ ಫಿಕ್ಸ್ ಆಗಿದೆ. ಅಂತ ಹೊತ್ತಿನ ಕಾಲ ಬಿಟ್ಟು ಮಾಡ್ಲಿಕ್ಕೆ ಊಟಕ್ಕೆ ಕೂತ ಮೊದಲೇ ಬಚ್ಚಿಗೆ ತಂದ್ರೆ ಆಭಾಸ ಅಂತ ಹೇಳಿಲ್ಲ. ಕೊನೆಗೆ ತರದೆ ಹೋದ್ರೆ ಆಭಾಸ, ಮೊದಲೇ ತಂದ್ರೆ ಆಭಾಸ. ಅದೇನು ಗಂಟೆ ಗ್ಯಾಪ್ ಇಲ್ಲ. ಎಷ್ಟಿದೆ? ಸ್ವಲ್ಪದ ಗ್ಯಾಪ್ ಇದೆ. ಆ ಗ್ಯಾಪಿಗೆ ಮುಂಚೆ ಹಾಕಾಗಿಲ್ಲ. ಇದೆಲ್ಲ ಅದನ್ನ ಧರ್ಮದ ಸೂಕ್ಷ್ಮಗಳು. ನಹಿದ್ಯೂತಂ ಧರ್ಮ ಮಾಹು ವಿಶೇಷೇಣ ತು ಭೂಭುಜ. ಈಗ ಇಷ್ಟು ಹೇಳಿಬಿಟ್ಟು ಏ ಧರ್ಮಂ ನವದ್ ಇವೆಲ್ಲ ಇನ್ನೂ ಬಾಯಿ ಬಿಟ್ಟಲ್ಲಿ ಯಾರೋ ಕೂಡ ಅದಕ್ಕೆ ಹೇಳಿದೆ. ಏ ಧರ್ಮಂ ನವದಂತೀಹ ನತೇ ವೃದ್ಧ ಇತಿ ರೀತಾಹ. ಯಾರು ಧರ್ಮವನ್ನು ಹೇಳಿ ಸುಮ್ಮನೆ ಕೂತಿದ್ದಲ್ಲಿ ವೃದ್ಧರಲ್ಲ ನೀವು. ವೃದ್ಧರು ಅಂದರೆ ಏನು? ಹಿರಿಯ ಮನುಷ್ಯರು ಅಂದ್ರೆ ಏನರ್ಥ? ಕಾಫಿ ಕುಡ್ಲಕ್ಕೆ ಹಿರಿಯ ಮನುಷ್ಯ, ತಿಂಡಿಗೂ ಹಿರಿಯ ಅರ್ಥಲ್ಲ. ಧರ್ಮ ಹೇಳಬೇಕಾದ. ಎಷ್ಟೋ ಜನ ಅಂಗರಾಜ ಏನು ಮಾಡಿದ? ಮಗ ಮೀರಿ ಹೋದ, ಅವನು ಏನ ಕೈ ಮೀರಿ ಹೋಯ್ತು, ಹೇಳೋ ಸ್ಥಿತಿಯಲ್ಲಿ ಇಲ್ಲ. ಮನೆ ಬಿಟ್ಟು ಹೋಗ್ಬಿಟ್ಟಾರ, ರಾತ್ರಿ ಹೊರಟೋಗ್ಬಿಟ್ಟ. ಯಾಕೆ? ಇದ್ರೆ ಹೇಳಬೇಕು, ಹೇಳೋದ ಮಾತು ಕೇಳೋದಿಲ್ಲ. ನಾನು ಇಲ್ಲೇ ಇಲ್ಲ, ಬಿಟ್ಟೋದ ಲೆಕ್ಕ. ಇದೆಷ್ಟು ಪಾಯಿಂಟ್ ಇದೆ ಅದು ಬಿಟ್ಟೋಗಿದ್ರೆ. ಆ ಲೆಕ್ಕದಾಗ ಎಷ್ಟು ಮನೆ ಬಿಡ್ಬೇಕು ಲೆಕ್ಕನೇ ಅಲ್ಲಿ. ಆ ರೀತಿ ಮನೆ ಬಿಡೋದಾದ್ರೆ ಎಷ್ಟೋ ಮನೆ ಖಾಲಿ ಆಗಿಬಿಡುತ್ತೆ. ಯಾಕೆ? ಇವ್ರು ಮಾಡ್ತಿರೋದಾದ್ರೆ ಸಂಬಂಧನೇ ಇಲ್ಲ. ಅಂತ ಸ್ಥಿತಿ ಬಂದರೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಎಂತ ಮನೇನಾ ಇದು? ಒಂದು ಅಲ್ಲಿ ಸಭೆನಾ ಅಂತ ಕೇಳೋದು, ಇದು ಮನೇನಾ ಅಂತ ಕೇಳೋದಿಲ್ಲ. ಮನೇಲಿ ಅದು ಮನೇನೋ ಕ್ಲಬ್ ಅಂತ ಕೇಳ್ತಾರೆ. ಅದಕ್ಕೂ ವ್ಯತ್ಯಾಸ ತೋರಿಸ್ಲಿಲ್ಲ. ಈಗ ಮನೇನೋ ಕೆಲ ಹೇಳ್ತಾರೆ, ಸೇದ ಹೊರಗೋಯಿಸಿ ಮಕ್ಕಳಿಗೆ ಬುದ್ಧಿ ಕೆಡಿಸ್ಬೇಡಿ, ಬೈಯೋದಿಲ್ಲ. ಅರ್ಥ ಆಯ್ತಾ? ಮನೆಯಲ್ಲೂ ಕೂಡ ಅವನಿಗೆ ಹಕ್ಕಿಲ್ಲ. ಯಾಕೆ? ಮಕ್ಕಳಿದ್ದಾರೆ,
ಇವ್ರು ನೋಡಿ ಅವ್ರು ಕಲಿತಾರೆ ಮತ್ತೆಲ್ಲ ಕಲ್ತಾಗಿದೆ, ಎಲ್ಲ ಜಾಯಿಂಟಾಗಿ ಕುಡಿತಾ ಇದ್ದಾರೆ. ಯಾರು ಹೇಳಿದ್ರು ಧರ್ಮನ ಈಗ? ಎಲ್ಲರೂ ತಗೊಂಬ ಫ್ರಿಜ್ಜಲ್ಲಿ ತಗೊಂಡು ಎಲ್ಲ ಕಡೆಗೆ ಕುಡಿದ್ಕೊತಾರೆ. ಧರ್ಮ ಹೇಳೋರೇ ಇಲ್ಲ. ಇವ್ರ ಪಾಪ ಅವ್ರ ಪಾಪ ಭಾರಿ ಜಾಸ್ತಿ ಆಗ್ಬಿಡುತ್ತೆ ಹಿರಿಯರು. ಅದು ಯಾರು ಧರ್ಮಾಧರದ್ದು ಪ್ರಜ್ಞೆನೇ ಇಲ್ಲ ಇವತ್ತಿನ ಕಾಲ. ದುಡ್ಡು ಅಷ್ಟೇ, ದುಡ್ಡು ಬರುತ್ತೆ ಏನಾದ್ರು ಮಾಡ್ಕೊಂಡು ಹೋಗಲಿ ಎಲ್ಲರಿಗೂ. ಅದಕ್ಕೆ ದ್ರೌಪದಿ ಓಡಾಡ್ತಾ ಇಲ್ಲ. ಆಕ್ಚುಲಿ ಅವ್ರಿಗೆಲ್ಲ ವಾಕ್ಯ ಸೋಲಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಏ ಧರ್ಮಂ ನ ವದಂತೀಹ ನತೆ ವೃದ್ಧಾ ಇತೀರಿತಾಹ ಅವೃದ್ಧ ಪಂಡಿತಾಂ ನೈವ ಸಭೇತ್ಯಾಹುರ್ಮನೀಷಿಣಃ. ಇದು ನೀವು ವೃದ್ಧರೂ ಅಲ್ಲ, ಇದು ಸಭೆನೂ ಅಲ್ಲ. ಸಭೆಯಲ್ಲಿ ನಡೆದಿದ್ದು ಸಭೆನೇ ಇನ್ವ್ಯಾಲಿಡ್. ಇದು ಒಂದು ಇನ್ವ್ಯಾಲಿಡ್ ಮೀಟಿಂಗ್. ಅಫಿಷಿಯಲಿ ಕರೆದೇ ಹೋದ್ರೆ ಮೀಟಿಂಗ್ ಅಂತ ಕರೆಯೋದಿಲ್ಲ ಅದನ್ನು. ಅರ್ಥ ಆಯ್ತು? ಮೀಟಿಂಗ್ ಕರೆದ ಯಾರು ಬರಲ್ಲ ಆ ವಿಚಾರ ಬೇರೆ. ಮೀಟಿಂಗ್ ಕರೆದೇನೆ ಮಾಡಿದ ಅದು ಅಫೆನ್ಸ್. ಅದು ಮತ್ತೆ ಇದು ಸಭೆನೇ ಅಲ್ಲ. ಫಸ್ಟ್ ಇದು ಸಭೆಯಲ್ಲಿ ಯಾರು ಕೊಡಬೇಕು? ಜ್ಞಾನಿಗಳು ಕೊಡಬೇಕು. ಜ್ಞಾನಿಗಳು ಯಾರು ಇಲ್ಲೇ ಇದ್ರೊಳಗೆ. ಎಷ್ಟೊತ್ತು ಹೇಳ್ತಾ ಇಲ್ಲ ಧರ್ಮ ಜ್ಞಾನಿಗಳಲ್ಲ. ಇದು ಆಚಾರ ಮಹಾಭಾರತ ಶ್ಲೋಕ ಇದೆ. ನತೆ ನಸಾ ಸಭಾ ಯತ್ರ ನಸಂತಿ ವೃದ್ಧಾ ನತೇ ವೃದ್ಧಾ ಯೇ ನವದಂತೀಹ ಧರ್ಮಂ ನ ತದ್ಧರ್ಮಂ ಯತ್ ಸತ್ಯೇನ ಹೀನಂ ನ ತತ್ ಸತ್ಯಂ ಯಚ್ಛಲೇನ ಅಭ್ಯುಪೇತಂ. ಎಷ್ಟು ಒಂದೊಂದೇ ಸ್ಟೆಪ್ಪು. ನಸಾ ಸಭಾ ಯತ್ರ ನಸಂತಿ ವೃದ್ಧಾ. ಇಲ್ಲಿ ವೃದ್ಧರಿಲ್ಲ, ಅದೇನಲ್ಲ ಸಭೆ ಅಲ್ಲ. ಮೊದಲನೇ ಪಾಯಿಂಟ್. ಇವತ್ತು ಸಭೆಗಳಾಗೋದೇ ಇಲ್ಲ. ಅದಕ್ಕೆ ಅಂದ್ರೆ ಕಾಂಪಿಟೆಂಟ್ ಪರ್ಸನ್ಸೇ ಇಲ್ಲದೆ ಹೋದ್ರೆ ಸಭೆನೇ. ಅದಕ್ಕೆ ಅಧ್ಯಕ್ಷರು ಅಂತಿರಬೇಕು, ವ್ಯವಸ್ಥೆ ಅವರಿದ್ದಾಗ ಏನ್ ಸಭೆಗೆ ಮೆಲಿಡಿಟಿ ಬರುತ್ತೆ. ನತೇ ವೃದ್ಧ ನಸಾ ಸಭಾ ಯತ್ರ ನಸಂತಿ ವೃದ್ಧ. ಒಂದದು. ಇಷ್ಟು ಕೂತಿದ್ದ ವೃದ್ಧರು ಅಂತ ಕೇಳಿದರೆ ನತೇ ವೃದ್ಧಾ ಏ ನವದಂತೀಹ ಧರ್ಮಂ. ಯಾರು ಧರ್ಮವನ್ನು ಹೇಳೋದಿಲ್ಲ ಅವ್ರು ಯಾರು? ವೃದ್ಧರಲ್ಲ. ಗೊತ್ತಾಯ್ತಾ? ವೃದ್ಧರು ಅಂತ ಯಾರು ಇರ್ಬೇಕು ಅಂತ ಆಯ್ತು. ಈಗ ವಯಸ್ಸಾದವರು ಇರ್ಬೇಕು ಅಂತ ಅರ್ಥ ಅಲ್ಲ. ಹಿಡಿದೋ ಜ್ಞಾನವೃದ್ಧರು ಇರ್ಬೇಕು ಅಂತ. ಜ್ಞಾನವೃದ್ಧರು ಇರ್ಬೇಕು. ಜ್ಞಾನವೃದ್ಧ ಇದ್ದಾರೆ ಅಂತ ಹೇಳಿದ್ರೆ ಹಿಡಿದವ್ರು ಜ್ಞಾನವೃದ್ಧರಲ್ಲ ಅವರು. ಅವ್ರಿಗೆ ಉಪಯೋಗ ಇರೋದಕ್ಕೆ ವಿಷಯ ಗೊತ್ತಿದೆ, ಮಾಡೋದಿಲ್ಲ ಅಂದ್ರೆ ನಿಮ್ಗೆ ಕಣ್ಣಿದ್ರು ಕುರುಡ ಅಂತ ಕೇಳ್ತಾರಲ್ಲ. ಕಣ್ಣಿದ್ರು ಬಿದ್ದ ಆಗಿರೋ ಕಣ್ಣಿಲ್ಲ ಕುರುಡ ನೀನು ಹಾಕಿದ್ದೆ. ಇವರು ಧರ್ಮ ಹೇಳ್ತಾರೆ, ಧರ್ಮಿಷ್ಠರಲ್ಲ ಇವರು. ಆಮೇಲೆ ದ್ಯೂತ ಅಂತ ಹೇಳಿದರೆ ನತದ್ ಧರ್ಮಂ ಹೇಳ್ತಾರೆ ಯತ್ ಸತ್ಯೇನ ಹೀನಂ. ಯಾವುದರಲ್ಲಿ ಸತ್ಯ ಇಲ್ಲ ಅದೇನಲ್ಲ ಧರ್ಮ ಅಲ್ಲ. ಅದು ನತತ್ ಸತ್ಯಂ ಎಚ್ಚಲೇನ ಅಭ್ಯುಪೇತ. ಯಾವುದ್ರಲ್ಲಿ ಮೋಸ ಇದೆ ಸತ್ಯ ಅಲ್ಲ. ಒಂದೊಂದೇ ಸಭೆ ಅಲ್ಲ, ವೃದ್ಧರಲ್ಲ, ಧರ್ಮ ಅಲ್ಲ, ಸತ್ಯ ಅಲ್ಲ. ಇದೊಂದು ಒಂದೊಂದು ದ್ರೌಪದಿಯ ಮಾತುಗಳು ಕೂಡ ಬಹಳಷ್ಟು ಅಪೂರ್ವ. ಅಲ್ಲ ಸಭೆಯಲ್ಲಿ ನಾವೇನ್ ಮಾಡೋಕ್ಕಾಗತ್ತೆ ಅಂತ ಕೇಳಿದ್ರೆ ಮನುಸ್ಮೃತಿ ಹೇಳುತ್ತ ಸಭಾಮ್ಮ ನ ಪ್ರವೇಷ್ಟವ್ಯಂ ವಕ್ತವ್ಯಮ್ಮ ಸಮಂಜಸಂ. ಸಭೆಗೆ ಹೋಗ್ಬೇಕಾದ್ರೆ ಆದಷ್ಟು ಸಭೆಗಳಿಗೆ ಹೋಗಬೇಡಿ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಜವಾಬ್ದಾರಿ ಹೊರಬೇಕು ಇವರು. ಹೋದಾಗ ಏನಾಗುತ್ತೋ ಗೊತ್ತಿಲ್ಲ. ಅಕಸ್ಮಾತ್ ಹೋದ್ರೆ ವಕ್ತವ್ಯಮ್ಮ ಸರಿಯಾದ ಮಾತಾಡ್ಬೇಕಲ್ಲಿ, ಸರಿಯಾದ ಮಾತಾಡಬೇಕು. ಆಮೇಲೆ ಯಾರು ಅಬ್ರುವನ್ ವಿಬ್ರುವನ್ ಮಾಪಿ ಸುಮ್ಮನೆ ಕೂತ್ರೆ ಅಥವಾ ತಪ್ಪು ಹೇಳಿದ್ರೆ ನರೋಭವತಿ ಕಿಲ್ಲಿ ವಿಷಯ, ಅವನು ಪಾಪಿ ಆಗ್ತಾನೆ. ಮನುಸ್ಮೃತಿಯ ಮಾತು. ಇದೆಲ್ಲ ಓದಿದ್ರೆ ಎಷ್ಟು ಜವಾಬ್ದಾರಿ. ಇದೆಲ್ಲ ಧರ್ಮಸೂಕ್ಷ್ಮಗಳು. ಇದೆಲ್ಲ ಓದೋದು ಮಹಾಭಾರತ ನಿರ್ಣಯ ಓದ್ತಾ ಮಾತ್ರ ಗೊತ್ತಾಗ ಅಂಶ. ಇದು ಓದಿನೇ ತಪ್ಪು ಹೇಳ್ತಾರೆ, ಇನ್ನೂ ಬಜಿತಾ ಬಿಡುತ್ತೆ. ಕಥಂ ದ್ಯೂತೆ ಜಿತಾಂ. ಇವೆಲ್ಲ ಸುಭಾಷಿತಗಳು. ಇವೊಂದೊಂದು ಮಾತುಗಳು ಕೂಡ ಎಲ್ಲಿ ಬೇಕಾದ್ರೂ ಕೋಟ್ ಮಾಡ್ತಕ್ಕಂಥ ವಾಕ್ಯ. ಕಥಂ ದ್ಯೂತೆ ಜಿತಾ ಚಾಹಂ ಅಜಿತೆ ಸ್ವಪತೌ ಸ್ಥಿತೆ ಸಮಾನ ಧರ್ಮಿಣೀ ಮಾಹು ಭಾರ್ಯಾಂ ಯಸ್ಮಾತ್ ವಿಪಸ್ಥಿತಃ. ಕಥಂ ದ್ಯೂತೆ ಜಿತಾ ಚಾಹಂ ಅಜಿತೆ ಸ್ವಪತೌ ಸ್ಥಿತೆ. ಇನ್ನು ಎರಡನೇ ಪ್ರಶ್ನೆ. ಈಗ ಯುದ್ಧ ಮೊದಲೇ ಸಭೆಯಲ್ಲ, ಅವೆಲ್ಲ ಹಾಳಾಗೋಯ್ತು. ಎರಡನೇದಾಗಿ ನಾನು ಸೋತಿದ್ದೇನೆ ಅಂತ ಹೇಳ್ತೀರಲ್ಲ, ಸೋತೋಗ್ಯಾರು ಎರಡಕ್ಕೂ ಬೆಲೆ ಇಲ್ಲ ಅದರೊಳಗೆ. ಆದರೆ ಸೋತಿದ್ದಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಇದು? ಒಬ್ಬ ಗಂಡ ನನ್ನನ್ನು ಧರ್ಮರಾಜ ಮೊದಲಿಟ್ಟು ಸೋತನೋ ಅಥವಾ ತನ್ನ ಸೋತ ನನ್ನ ಸೋತನೋ, ಇದು ಪ್ರಶ್ನೆ ಇದೆ. ಇರಾವತಿ ಕುರಬೇದ ಪುಸ್ತಕ ಇದೆ. ಆತ ಬರೀಬೇಕಾದ್ರೆ ದ್ರೌಪದಿ ಪ್ರಶ್ನೆ ಕೇಳ್ತಾಳೆ. ಬುದ್ಧಿ ಇಲ್ಲ ದ್ರೌಪದಿಗೆ. ಏನೋ ಕೇಳಬೇಕು ಕೇಳ್ತಾಳೆ, ಅದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳಿ. ಅರ್ಥನೇ ಇಲ್ಲ ಮಾತಿಗೆ. ಅರ್ಥ ಆಗಿಲ್ಲ. ಆಚಾರ ಅರ್ಥ ಹೇಳ್ತಾರೆ ಅದಕ್ಕೀಗ. ಸುಮ್ಮನೆ ಬಾಬಾರ್ದ್ರೆ ಅರ್ಥ ಆಗೋದಿಲ್ಲ. ದ್ರೌಪದಿ ಮಾತಿಗೆ ಅರ್ಥನೇ ಇಲ್ಲ. ಹೆಲ್ಪ್ಲೆಸ್ ಆಗಿದ್ದು, ಬಾಯಿ ಬಂದು ಮಾತಾಡಿಲ್ಲ ಅಷ್ಟೇ. ಎಷ್ಟನ್ನೇ ಅದಕ್ಕೆ ಇದು 14 ಭಾಷೆ ಟ್ರಾನ್ಸ್ಲೇಟ್ ಆಗಿದೆ ಪುಸ್ತಕ. ಗೊತ್ತಾಯ್ತಾ? ಸರ್ಕಾರದ ಅವಾರ್ಡು. ಇಂಥ ಪುಸ್ತಕ ಕೆಟ್ಟೋಗ್ಬಿಡುತ್ತೆ ಹುಡುಗರಿಗೆಲ್ಲ. ನಡೆದಿದ್ದಿಷ್ಟು ಆಗ ಹೇಳ್ತಾರೆ ಇದು ಸರಿಯಲ್ಲ. ದ್ರೌಪದಿ ಪ್ರಶ್ನೆ ಏನು ಉತ್ತರ ಇದೆ ಆಚಾರ್ಯ ಹೇಳ್ತಾರೆ. ಏನು ಸ್ವಾರಸ್ಯ ಇದೆ ಗೊತ್ತಾ? ಮೊದಲು ಸೋತ ಅಂತ ಹೇಳು, ಅದು ತಪ್ಪೆ. ಆಮೇಲೆ ಸೋತ, ಅದು ತಪ್ಪೆ. ಯಾವ ಉತ್ತರ ಕೊಟ್ಟರು ತಪ್ಪೆ. ಹೇಗೆ ಹೇಗೆ ಅಂದರೆ ನಮ್ಮ ಪ್ರಕಾರ ಏನಾಗಿದೆ? ಯಾರು ಆಚಾರ್ಯ ಹೇಳಿದ ಪ್ರಕಾರ ಬಂದು ಸೋತಿದ್ದು ಯಾರನ್ನ? ದ್ರೌಪದಿನ ಸೋತ. ಸೋಮಕ ಸೋತ ಸ್ವಮಪಿ ಕ್ರಮೇಣ. ಮೊದಲು ದ್ರೌಪದಿ, ಆಮೇಲೆ ತನ್ನನ್ನು ಸೋತ ಅಂತೀನಿ. ಹೊತ್ತಾನೆ. ಆ ರೀತಿ ಮಾಡಿದ್ರೆ ತಪ್ಪೋದು. ಯಾಕೆ? ಯಾವ ಗಂಡನಿಗೂ ಯಾವ ಹಕ್ಕಿಲ್ಲ? ಹೆಂಡತಿರು ಒತ್ತಿ ಇಡೋ ಹಕ್ಕಿಲ್ಲ.
ಅದು ಸಮಾನ ಧರ್ಮಿಣಿ ಸಹಧರ್ಮಿಣಿ ಅಂದ್ರೆ ಒಂದೇ, ಸಮಾನ ಧರ್ಮಿಣಿ ಅಂದ್ರೆ ಒಂದೇ. ಎಂದು ಕೂಡ ಹಕ್ಕಿಲ್ಲ. ಇವತ್ತು ಅಷ್ಟೇನೆ ರೂಲ್ಸ್ ಪ್ರಕಾರ ಗಂಡ ಹೆಂಡತಿ ಅಕೌಂಟ್ ಬೇರೆ ಬೇರೆ. ಇನ್ಕಮ್ ಟ್ಯಾಕ್ಸ್ ಕೂಡ ಏನದು ಸಪರೇಟ್ ಎಂಟಿಟಿಗಳು. ಅರ್ಥ ಆಯ್ತಾ ಇಲ್ಲ? ಯಾವ್ದು ಮಾಡಿ ಶೇರ್ ಮಾಡಾಗಿಲ್ಲ ಇವರು ಅದರಲ್ಲಿ. ಇನ್ಕಮ್ ಇವ್ರು ಬೇರೆ ಅವ್ರು ಬೇರೆ ಅಂತ ಇಬ್ರು ಸಪರೇಟ್ ಕಾರ್ಡ್ ಲೆಕ್ಕ ಹಾಕ್ಬೇಕೆ ಹೊರತು ಏನ್ ಮಾಡಾಗಿಲ್ಲ, ಸೇರ್ಸಕ್ ಬರೋದಿಲ್ಲ. ಹಾಗೆಲ್ಲ ಯಾವ್ದು ಹಣ್ಮಕ್ಳು ಅವ್ರಿಗಿಬ್ರು ಸೇರ್ಬಿಟ್ರೆ ಅಡ್ಜಸ್ಟ್ ಆಗುತ್ತೆ ಅಂತ ಸೇರ್ಸಾಗಿಲ್ಲ ಅದನ್ನ. ಒಬ್ರು ಕಡಿಮೆ ಇದೆ, ಒಬ್ರು ಜಾಸ್ತಿ ಇದೆ, ಎರಡು ಟ್ಯಾಲಿ ಸೇರಿಸ್ಬಿಟ್ಟು ಏನಾಗುತ್ತಾಗ ಟ್ಯಾಕ್ಸ್ ಹೋಗುತ್ತೆ, ಎಲ್ಲ ಕಡಿಮೆ ಆಗುತ್ತೆ ಬೇರೆ ಪಟ್ಟಿ. ಹಾಗೆಲ್ಲ ಮಾಡಕ್ ಬರಲ್ಲ ಅಂತ ಹೇಳ್ತಾ. ಹೆಂಡತಿಗೆ ಬೇರೆ ಗಂಡ ಸೋತ್ರ ಅವನಿಗೆ ಹಕ್ಕು, ಹೆಂಡತಿ ಸೋಲು ಹಕ್ಕು ಅವನಿಗಿಲ್ಲ ಅಂತ ಹೇಳ್ತಾ. ಹೆಂಡತಿ ಸೋಲೋ ಹಕ್ಕು ಯಾವ ಗಂಡನಿಗೂ ಇಲ್ಲ. ಇದು ಸ್ತ್ರೀ ಇದು ಹೆಂಡತಿ ರೈಟ್ ಇದು ಅಂತ. ಈ ರೈಟಿಗೆ ಏನು ಬುದ್ಧಿ ಇಲ್ಲ ಅಂತ ಬರೀತಾಳೆ ಅಂದ್ರೆ ಎಷ್ಟು ಆಶ್ಚರ್ಯ. ದೊಡ್ಡ ತತ್ವನ ಇದು ಅರ್ಥ ಇಲ್ಲದ ಮಾತು ಅಂತ ಕಾಮೆಂಟ್ ಮಾಡಿಬಿಟ್ಟ. ತಪ್ಪದು, ದೊಡ್ಡ ಅರ್ಥ ಇದೆ ಅದಕ್ಕೋಸ್ಕರ. ಹೆಂಗಸರಿಗೆ ದೊಡ್ಡ ರೈಟ್ ಇದೆ. ಯಾವುದೇ ಕಾರಣ ಕೂಡ ಗಂಡನಿಗೆ ತನ್ನ ಮೇಲೆ ಮಿಸ್ಯೂಸ್ ಮಾಡೋ ಅಧಿಕಾರನೂ ಇಲ್ಲ, ಇನ್ನೊಬ್ಬರಿಗೆ ಸರೆಂಡರ್ ಮಾಡೋ ಅಧಿಕಾರನೇ ಇಲ್ಲ. ಇದು ನಿಜವಾದ ಅರ್ಥದಲ್ಲಿ ದೊಡ್ಡ ಧರ್ಮ ಸೂಕ್ಷ್ಮ. ಅದನ್ನು ಸರಿಯಾಗಿ ಪ್ರಚಾರ ಮಾಡಿದ್ರೆ ಹೆಂಗಸರು ಬಹಳಷ್ಟು ಅಲರ್ಟ್ ಆಗ್ತಾರೆ. ತುಂಬಾ ಜನಕ್ಕೆ ತಾವು ಧರ್ಮದ ಬಗ್ಗೆ ಎಚ್ಚರಿಕೆ ಬರುತ್ತೆ. ಮನೆಯಲ್ಲಿ ಯಾವುದೇ ಅಧರ್ಮ ಎಷ್ಟೇ ಕೋಆಪರೇಟ್ ಮಾಡಿದ್ರು ಕೂಡ ಅದು ತಪ್ಪಲ್ಲ. ಆದರೆ ಅಧರ್ಮ ಮಾಡಕ್ಕೆ ಹೊರಟಾಗ ಇವರು ಪ್ರತಿಭಟನೆ ಮಾಡಬೇಕೇ ಹೊರತು ಅದು ರೈಟ್ ಅವರಿಗೆ ಕ್ಷಮಿಸಕ್ಕೆ ಬರೋದಿಲ್ಲ. ಅದನ್ನ ಯೋಚನೆ ಮಾಡಬೇಕು. ಅದೆಲ್ಲ ಬೇರೆ ಬೇರೆ. ಪುಣ್ಯ ಸುಮ್ಮನೆ ಹೋಗೋದಿಲ್ಲ. ಹಾಗೆಲ್ಲ ಸಹಧರ್ಮಿಣಿ ಆಗಿದ್ರೆ ಮಾತ್ರ. ಯಾರೋ ಒಬ್ರು ಫೋನ್ ಮಾಡಿದ್ರು ನಾನೇ ಏಕಾದಶಿ ಮಾಡ್ತೀನಿ, ನಾನೇ ಬೆಳಿಗ್ಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಎಲ್ಲರೂ ಹೇಳ್ತಾರೆ ಹೆಂಡತಿ ಗಂಡ ಪುಣ್ಯ ಅಂತೇಳಿ. ಆಕೆ ಎದ್ದು ಕೂಡ ಎದ್ದಿರೋದಿಲ್ಲ ದೋಸೆ ಅಡಿಗೆ ಮಾಡ್ಲಿಕ್ಕೆ. ಬಹಳ ಸಂಕಟ ಆಗುತ್ತೆ, ಪುಣ್ಯ ಹೋಗುತ್ತೆ ಅಂತ ಕೇಳಿದ್ರೆ ಗೊತ್ತಾಯ್ತಾ? ಅದು ಯಾರಿಗೆ ಹೋಗುತ್ತೆ? ಅವ್ರು ಎದ್ದು ಕೋಆಪರೇಟ್ ಮಾಡಿದ ಮಾತ್ರ. ಇವರೇ ಅಡಿಗೆ ಮಾಡ್ತಾರೆ, ಅವೆಲ್ಲ ಮಾಡ್ತಾರೆ, ಯಾವಾಗ ಪುಣ್ಯ ಬರುತ್ತೆ? ಎಲ್ಲ ತಾನೇ ಮಾಡಿ ಪಾತ್ರೆ ತಗೊಂಡು ಎಲ್ಲ ಕೂತಾಗ ಏನ್ ಪುಣ್ಯ ಬರುತ್ತೆ ಇವತ್ತು? ಆ ಮಾತಿಗೆ ಅರ್ಥ ಇಲ್ಲ. ಆ ಮಾತಿಗೆ ಅದು ಅಪಾರ್ಥ ಮಾಡಬಾರ್ದು. ಯಾವ ಸ್ಮೃತಿ ವಾಕ್ಯಗಳು ಅದು ಯಾವ ಇನ್ವಾಲ್ವ್ಮೆಂಟ್ ಇದ್ದರೆ ಇನ್ವಾಲ್ವ್ಮೆಂಟ್ ಇರುತ್ತೆ ಎಂಬ ದೃಷ್ಟಿಯಿಂದ ಹೇಳಿದ ಮಾತು ಅರ್ಥೇ ಬರ್ತದೋ. ಇನ್ವಾಲ್ವ್ಮೆಂಟ್ ಡೈವರ್ಸ್ ಕೇಸು ಇಂಥ ಕೇಸುಗಳಿಗೆಲ್ಲ ಪುಣ್ಯ ಪಾಪ ಕೊಡುತ್ತೆ. ಅದಕ್ಕೆ ಸಾಧ್ಯನೇ. ಎಲ್ಲಿ ಹೌದು. ಯಾವುದು ಯಾರು ಈ ಅರ್ಥ ಇದ್ದ ಸಂಬಂಧನೇ ಇಲ್ಲ ಕೇಸ್. ಅದು ಸಂಪಾದನೆ ಒಂದು ಭಾಗ. ಯಾರಿಗೆ ಬೇಕಾದ್ರೆ ದಾನ ಕೊಡ್ಬೋದು ನೀವು. ಮೊದಲು ಸಂಪಾದನೆ ಅಲ್ಲ ಫಸ್ಟ್. ಇದು ಒಂದು ಇಲ್ಲೀಗಲ್ ಅಷ್ಟೇ ಫಸ್ಟ್, ಅದೇ ಇಲ್ಲೀಗಲ್. ಅದರಲ್ಲೂ ಇದು ಮತ್ತೆ ಇನ್ನೊಂದು ಇಲ್ಲೀಗಲ್. ಎಂಥ ಪ್ರಸಂಗದಲ್ಲೂ ಕೂಡ ಗಂಡನಿಗೆ ಹೆಂಡತಿಯನ್ನು ಪರಭಾರೆ ಮಾಡೋ ಹಕ್ಕಿಲ್ಲ. ಪರಭಾರೆ ಮಾಡೋದು, ಪರಭಾರೆ ಅಂತ ಗೊತ್ತಾ, ಇನ್ನೊಬ್ಬರ ವಶಕ್ಕೆ ಕೊಡೋ ಹಕ್ಕಿಲ್ಲ. ಆದ್ದರಿಂದ ತಾನು ಯಾವ ಗಂಡನಿಗೂ ತನ್ನ ಹೆಂಡತಿಯನ್ನ ಈ ರೀತಿ ಪರಭಾರೆ ಮಾಡೋ ಹಕ್ಕಿಲ್ಲ. ಆದ್ದರಿಂದ ಇನ್ವ್ಯಾಲಿಡ್ ಅದು, ಧರ್ಮಕ್ಕೆ ವಿರುದ್ಧ. ಅದನ್ನ ಹೇಳಿ ಈಗ ನಾನು ಸೋತಿಲ್ಲ ಅಂತ ಅರ್ಥ. ಆಮೇಲೆ ಸೋತ ಅಂತಿತ್ತು. ಮೊದಲು ತನ್ನ ಸೋತ, ಆಮೇಲೆ ನನ್ನಿಟ್ಟ. ತಾನು ಸೋತ ಮೇಲೆ ನನ್ನ ಹಕ್ಕು ಅವನಿಗಿಲ್ಲ ಈಗ. ಯಾತಕ್ಕೆ? ನಾನು ಅವನ ಅಧೀನನೇ ಹೊರತು ಇವರ ಅಧೀನ ಅಲ್ಲ. ಇವರ ಅಧೀನ ಅಲ್ಲ. ಆದ್ದರಿಂದ ನಾನು ಸೋತರೆ ಪ್ರತ್ಯೇಕ ಪ್ರಶ್ನೆ ಇಲ್ಲ. ನಾನು ಧರ್ಮಾಧೀನ ಆಳೆ, ಈಗ ನಿಮ್ಮ ಆಳೆಗಳಲ್ಲ. ಯಾರ ಮಾತು ಕೇಳ್ತೇನೆ ನಾನೀಗ? ಧರ್ಮಾಧೀನ ಮಾತ್ರ ಅಧಿಕಾರ ನನ್ನ ಮೇಲೆ ಇದೆಯೇ ಹೊರತು ಅವರಿಗೆ ನಿಮ್ಗೆಲ್ಲ ಅಧಿಕಾರ ಬರಲ್ಲ. ಅದರಿಂದ ಇಬ್ರು ದಾಸರೆ ಒಟ್ಟಿಗೆ ಆಗ್ತಾರೆ, ಪ್ರತ್ಯೇಕ ಆಗೋದಿಲ್ಲ. ಗಂಡ ಪ್ರತ್ಯೇಕ ಸೋಲಕ್ ಸಾಧ್ಯ ಇಲ್ಲ. ಹೆಂಡತಿ ಸಮೇತ ಸೋಲ್ತಾರೆ. ಪ್ರತ್ಯೇಕ ಮೊದಲು ಸೋಲಾಗೂ ಇಲ್ಲ, ಆಮೇಲೆ ಸೋತ್ರ ಅರ್ಥ ಇಲ್ಲ, ಬೇರೆ ಅಲ್ಲ. ಇವತ್ತು ಸರ್ಕಾರದ ಪುಣ್ಯಕ್ಕೆ ಇವೆಲ್ಲ ಸರಿ ಇದೆ. ಇವತ್ತು ಯಾರೋ ಕೆಲಸ ಮಾಡ್ತಾ ಇಲ್ಲ ಆಫೀಸ್ನಲ್ಲಿ, ಅವ್ನು ಕರೆದು ಹೆಂಡತಿ ಕರ್ಕೊಂಬ ನಾಳೆ ಕೆಲಸ ಮಾಡಿಸು ಅಂತ ಹೇಳಾಗಿಲ್ಲ. ಅವನು ಯಾವ ರೈಟು ಇಲ್ಲ ಅವನಿಗೆ. ಅರ್ಥ ಆಯ್ತಾ? ಮದುವೆ ಆಗಿದೆಯಾ, ಕೆಲ್ಸಕ್ಕೆ ಬರುತ್ತಾ, ಅವಳು ಕೆಲ್ಸಕ್ಕೆ ಹೋಗ್ತಾಳ, ಹಾಗಿದ್ದು ಕೆಲಸ ಮಾಡಿದ್ರೆ ಕರ್ಕೊಂಬ ಹೋಗೋದು ಯಾರು ಕೆಳಗಿಲ್ಲ. ಯಾಕೆ? ಯಾವ ರೈಟು ಇಲ್ಲ. ಪುಣ್ಯ ಕೇಳ್ತೀವಿ. ಸರ್ಕಾರ ಎಷ್ಟೋ ನಿಯಮಗಳು ಇವತ್ತು ಒಳ್ಳೆ ನಿಯಮಗಳು ಹಾಗೆ ಉಳ್ಕೊಂಡ್ಬಂದಿದೆ. ಈ ಕೆಟ್ಟ ಕಾಲದಲ್ಲೂ ಆಗಿದೆ ಅಂತ ಹೇಳಿದ್ರೆ ಆ ಕಾಲಕ್ಕೆ ಎಷ್ಟು ಎಚ್ಚರ ಇರಬೇಕು. ಇದು ಯಾರು ಬೇಕಾದ್ರೂ ಕ್ವಶನ್ ಮಾಡ್ಬೋದು. ಇವತ್ತು ಸಂಬಂಧಪಟ್ಟ ಡಿಸೌನ್ ಮಾಡ್ತಾರೆ ಕೆಲವು ಸಲ. ಡಿಸೌನ್ ಮಾಡೋಕ್ಕೆ ಸಂಬಂಧ ಏನೂ ಸಂಬಂಧನೇ ಇಲ್ಲ. ಇವತ್ತು ಅದು ನೋಟಿಸ್ ಕೂಡ ಕೊಡಬೇಕಾಗಿಲ್ಲ ಅವ್ರಿಗೆ. ಸಂಬಂಧ ಏನಿಲ್ಲ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು. ಏನ ಯಾರು ಅದೆಲ್ಲ ತಪ್ಪು, ಅದೇ ತಪ್ಪು ಅಂತ ಹೇಳ್ತಾರೆ. ಈ ಹರಿಶ್ಚಂದ್ರ ಮಾಡಿ ತಪ್ಪೇ ಆಗ್ಲಿಕ್ಕದೆ. ಅದು ಹರಿಶ್ಚಂದ್ರ ತಪ್ಪಿನ ಮಧ್ಯೆ ಗೆದ್ದವನು ಅಷ್ಟೇ ಹೊರತು ಎಲ್ಲ ಸರಿ ಮಾಡಿನೇ ಅವರೆಲ್ಲ ರುಜುಗುಡಿ ಬಿಟ್ಟು ಯಾರಿಗೂ ಎಲ್ಲ ಸರಿ ಮಾಡಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದ್ರಲ್ಲಿ ತಪ್ಪು ಮಾಡಿಬಿಟ್ಟಿರ್ತಾರೆ. ಇವೆಲ್ಲ ಸರಿಯಾಗಿ ಜ್ಞಾಪಕ ಇದ್ರೆ ತಾತ್ವ ನಿರ್ಣಯ ಓದಿದಾಗ ಎಷ್ಟು ಜವಾಬ್ದಾರಿ ಬರುತ್ತೆ ಮನುಷ್ಯನಿಗೆ. ಜವಾಬ್ದಾರಿ ಸುಧಾಮಂಗಳ ಮಾಡಿದ್ರೆ ಒಳ್ಳೇದು. ಅಂತ ಖಂಡಿತ ಒಳ್ಳೇದು. ಬಟ್ ಇದು ಗೊತ್ತಿಲ್ಲದವ್ರು ಅಪ್ಲಿಕೇಶನ್ನೇ ಗೊತ್ತಿಲ್ಲ ಅಂತ ದೃಷ್ಟಾಂತ ಇವಿಷ್ಟು ಕೂಡ. ಏನೇನು ಮಾಡಿದ್ರು, ಯಾವ ಆಚಾರ್ಯರು ಅನುವ್ಯಾಖ್ಯಾನ ಬರೆದು ಅದಕ್ಕೆ ಸುಧಾರಿಸಬೇಕಂತ ಬರೆಸಿದ್ರು, ಅವರೇ ಭದ್ರಾಚಾರ್ಯ ಭೀಮಸೇನೆ. ಈಗ ಅವ್ರದ್ದೇ ಕಥೆ ಇದೆ. ಈಗ ಇದು ಬರೆದವರ ಕಥೆ. ಅದು ಬರೆದಿದ್ದು ಬರೆದವ್ರು ಇವರು. ಬರೆದವರು ಹೇಗೆ ನಡ್ಕೊಂಡಿರ್ತಾರೆ ಹಾಗೆ ಅರ್ಥ ಮಾಡ್ಕೋಬೇಕಾಗ.
ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಎಷ್ಟು ದೊಡ್ಡ ಗ್ರಂಥ. ಅದಕ್ಕೆ ಅವ್ರು ಹೇಳಿ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯ ಥಿಯರಿ ಹೇಳ್ಬಿಡ್ತಾರೆ, ಪ್ರಾಕ್ಟೀಸ್ ತೋರ್ ಆಗ ನಿರ್ಣಯ ಆಯ್ತಾಗ ಓ ಕರೆಕ್ಟಾಗಿ ಎವಿಡೆನ್ಸ್ ಅಂತೀವಲ್ಲ ಹಾಗೆ. ಒಂದು ಎಷ್ಟು ಔಷಧಿಗಳು ಹಾಗೇನೆ, ಮೊದಲು ಮಾಡಿದ್ಮೇಲೆ ಅದು ಎವಿಡೆನ್ಸ್ ಕ್ರಿಯೇಟ್ ಮಾಡಬೇಕು. ಇಷ್ಟು ಜನಕ್ಕೆ ವಾಸಿ ಆಗಿದೆ, ಕ್ಲಿನಿಕಲ್ ರಿಸರ್ಚ್ ಇಲ್ದವ್ರು ಆಗೋದಿಲ್ಲ. ಇದು ಹಾಗಿರೋದಿಲ್ಲ, ಇದನ್ನು ಬಿಡ್ಲಿಕ್ಕೆ ಸಾಧ್ಯ. ಟೆಕ್ಸ್ಟ್ ಆಗೋದು ಪ್ರತಿಯೊಬ್ಬರು ಆಗೋದಿದ್ರೆ ಎಲ್ಲೂ ಧರ್ಮ ತಪ್ಪ ಚಾನ್ಸ್ ಬರೋದಿಲ್ಲ. ಧರ್ಮ ಗೊತ್ತೇ ಇಲ್ಲ ಈಗ, ಸೊ ತಪ್ಪೋದು ತಪ್ಪ ಅಂತ ಕೇಳೋ ಸ್ಥಿತಿ, ಅದು ಸರಿ ಗೊತ್ತೇ ಇಲ್ಲ. ಅದರಿಂದ ಪರಿಸ್ಥಿತಿ ಆಗಿದೆ. ಮಡಿ ಮಾಡೋರು ಫಸ್ಟ್ ಏನು ತಿಳ್ಕೊಬೇಕು, ಬಡಿ ಅಂದ್ರೆ ಏನು ತಿಳ್ಕೊಬೇಕು ಫಸ್ಟ್. ಬಡಿ ಏನು ಗೊತ್ತಿ, ಬಡಿ ಮಾಡ್ತಿರೋದು ಏನು ಅರ್ಥ ಅದಕ್ಕೆ. ಅವ್ರು ಹೇಳಿದಲ್ಲ, ಈರುಳ್ಳಿಗೆಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟು ನಾನು ಬಡಿ ಅಡುಗೆ ಮಾಡ್ತಿರೋದ್ರೆ ಏನು ಮಾಡ್ಬೇಕೀಗ? ಅದು ಬಡಿ ಕಾನ್ಸೆಪ್ಟ್ ಇದೆ, ಅದು ಬಡಿ ಅಂತೇಳಿ ಗೊತ್ತೇ ಇಲ್ಲ ಅವನಿಗೆ. ನಡೆದಿರೋದು ಹಾಗೆ. ಆಪ್ರೇಷನ್ ಮಾಡಿ ನಾನು ಮಾಡ್ತೀನಿ ಅಂತ ಬಂದರೆ ಹಾಗೆ ಆಪ್ರೇಷನ್ ಗೊತ್ತಾ, ಕತ್ತಿಸ್ಬಿಟ್ರೆ ಆಗೋಯ್ತು. ಅದು ಆಪ್ರೇಷನ್ ನೋಡೋದಕ್ಕೆ ಆ ಬೇರೆ ಸ್ಟೆಪ್ ಅದೇನೆ, ಅದು ಮಲ್ಡರ್ ಆ್ಯಕ್ಚುಲಿ. ಆಪ್ರೇಷನ್ ಅದು ಪ್ರೊಸೀಜರ್ ಇದೆ, ಕಳೆದ ಬಾಡಿ ಚುಚ್ಚೋದು ಪ್ರೊಸೀಜರ್ ಇಲ್ಲ. ಏನಿದೆ ಅವರಿಗೆ ಕೊಲ್ಲೋದಂತೆ ಅವ್ರಿಗೆ ಇಲ್ಲಿ ಆಗಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಭಾರಿ ಡೇಂಜರ್ ಆಗುತ್ತೆ. ಸಹಜಂ ಕರ್ಮ ಇದು ಅಲ್ಲಿಗಿರಲಿ. ದುಡ್ಡು ಭಾಳಷ್ಟು ಹೇಳ್ತಾರೆ. ಅದ್ರ ದ್ರೌಪದಿಯ ಮಾತುಗಳೆಲ್ಲ ಇದು ಎಷ್ಟು ಧರ್ಮಿಷ್ಠಳು ಅಂತ ಹೇಳೋದು ಒಳ್ಳೆ ಸಾಕ್ಷಿ. ಈ ದೃಷ್ಟಿಯಿಂದ ಆ ದ್ರೌಪದಿ ಪಾತ್ರನ ಪ್ಯಾಸಿವ್ ಆಗಿ ನೋಡಬಾರ್ದು, ಎಷ್ಟು ಆಕ್ಟಿವ್ ಆಗಿದೆ ಅಂತ ನೋಡ್ಬೇಕಾಗುತ್ತೆ. ಅದನ್ನು ದುಃಖದ ಕಥೆ ಮಾಡಿ ಹಾಕ್ಬಿಟ್ಟಿರ್ತಾರೆ. ದುಃಖದ ಕಥೆ ಅಲ್ಲ ಅದು, ಮಾಡಿದ ತಪ್ಪನ್ನು ಹೇಳ್ತಕ್ಕಂಥ